ನಿಮಗೂ ಕೂಡ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಆಗ್ಬೇಕನ್ನೋ ಆಸೆ ಇರ್ತೈತಿ. ಬಟ್ ಬೇಸಿಕ್ ಎಡಿಟಿಂಗ್ ಕೂಡ ಬರಲ್ಲ ಅಂದ್ರೆ ಡೋಂಟ್ ವರಿ. ಈ ವಿಡಿಯೋ ಒಳಗ ಕ್ಯಾಪ್ಕಟ್ ಯೂಸ್ ಮಾಡೋದು ಹೆಂಗಂತ ಕಂಪ್ಲೀಟ್ ಬೇಸಿಕ್ ಇಂದ ಹೇಳ್ತೀನಿ. ಈಗ ಕ್ಯಾಪ್ಕಟ್ ಯಾಕೆ ಚೂಸ್ ಮಾಡೇನೆ ಅಂದ್ರೆ ಈ ಸಾಫ್ಟ್ವೇರ್ ಫ್ರೀ ಆಗಿ ಸಿಗ್ತೈತಿ ಅಂಡ್ ನೀವು ಎಷ್ಟೇ ಬಿಗ್ನರ್ ಆದ್ರೂ ಕೂಡ ಈ ಸಾಫ್ಟ್ವೇರ್ ತುಂಬಾ ಈಸಿ ಟು ಅಂಡರ್ಸ್ಟ್ಯಾಂಡ್ ಐತಿ. ಸೊ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ವೀರು ಸ್ಪೀಕ್ಸ್. ಈ ಚಾನಲ್ ಒಳಗ ಯೂಟ್ಯೂಬ್ ರಿಲೇಟೆಡ್, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದು ಹೆಂಗ, ವಿಡಿಯೋ ಎಡಿಟಿಂಗು, ಟೆಕ್, ಗ್ಯಾಜೆಟ್ಸ್, ರಿವ್ಯೂ ಈ ತರ ಸುಮಾರು ಯೂಸ್ಫುಲ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಕೊಂತ ಇರ್ತೀವಿ. ಸೊ ನಿಮ್ಗೆ ಏನಾರ ಅದ್ರೊಳಗೆ ಇಂಟ್ರೆಸ್ಟ್ ಇತ್ತಂದ್ರೆ ನಮ್ಮ ಚಾನಲ್ ರೆಗ್ಯುಲರ್ ಆಗಿ ವಿಸಿಟ್ ಮಾಡಬಹುದು ಅಂಡ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಬಹುದು. ಸೊ ನೀವು ಫಸ್ಟ್ ಟೈಮ್ ಕ್ಯಾಪ್ಕಟ್ ಓಪನ್ ಮಾಡಿದಾಗ ನಿಮ್ಗೆ ಈ ತರ ಇಂಟರ್ಫೇಸ್ ನೋಡಕ್ ಸಿಗ್ತೈತಿ. ಇಲ್ಲೇ ಕ್ರಿಯೇಟ್ ಅ ಪ್ರಾಜೆಕ್ಟ್ ಅಂತ ಇರ್ತೈತಿ. ಸೊ ನೀವು ಯಾವ್ದೋ ಒಂದು ವಿಡಿಯೋ ಎಡಿಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಕ್ರಿಯೇಟ್ ಅ ಪ್ರಾಜೆಕ್ಟ್ ಅಂತ ಕೊಟ್ಟು ಒಂದು ಹೊಸ ಎಡಿಟಿಂಗ್ ಜರ್ನಿನ ಸ್ಟಾರ್ಟ್ ಮಾಡಬಹುದು. ಅಂಡ್ ಇಲ್ಲಿ ನಿಮಗೆ ವಿಡಿಯೋ ಸ್ಟುಡಿಯೋ ಅಂಡ್ ರೆಕಾರ್ಡರ್ ಸ್ಕ್ರೀನು ಈ ತರ ಏನೇನೋ ಆಪ್ಷನ್ಸ್ ಅದಾವು. ಇದನ್ನ ಕಂಪ್ಲೀಟ್ಲಿ ಇಗ್ನೋರ್ ಮಾಡ್ರಿ, ಯಾಕಂದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ್ರಿ. ಎಲ್ಲಾನು ಒಂದು ಪಟ್ಟಿಗೆ ನೋಡಿದಾಗ ಎಡಿಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡ್ತೈತಿ, ಇಂಟ್ರೆಸ್ಟ್ ಹೋಗ್ಬಿಡ್ತೈತಿ. ಸೊ ಇಲ್ಲೇ ಪ್ರಾಜೆಕ್ಟ್ಸ್ ಅಂತ ಐತಿ. ಇದ್ರ ಅರ್ಥ ಏನಂದ್ರೆ ನಾವು ಯಾವ್ಯಾವ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿವಿ, ಯಾವ್ಯಾವ ಪ್ರಾಜೆಕ್ಟ್ ಡ್ರಾಫ್ಟ್ ಒಳಗದಾವಲ್ಲ ಅವೆಲ್ಲ ಏನು ಇಲ್ಲೇ ಶೋ ಆಗತಿ. ಸೊ ನಾನು ರೀಸೆಂಟ್ ಆಗಿ ಈ ವಿಡಿಯೋ ಎಡಿಟ್ ಮಾಡತ್ತಿದ್ದೆ, ಸೊ ಹಂಗಾಗಿ ಅದಿಲ್ಲೇ ಶೋ ಆಗತೈತಿ. ಅಂಡ್ ನಿಮ್ಗೆ ಇಲ್ಲೇ ಟೆಂಪ್ಲೇಟ್ ಅಂತ ಕಾಣಿಸುತ್ತೆ. ಸೊ ಇದ್ರೊಳಗೆ ನಿಮ್ಗೆ ಆಲ್ರೆಡಿ ರೆಡಿ ಇರೋ ವಿಡಿಯೋಸ್ ಇರ್ತಾವ. ಅದ್ರೊಳಗೆ ನಿಮ್ ಫೋಟೋಸ್ ಅಥವಾ ವಿಡಿಯೋಸ್ ನ ರಿಪ್ಲೇಸ್ ಮಾಡಿ ಜಸ್ಟ್ ಅದೇ ಎಡಿಟಿಂಗ್ ಸ್ಟೈಲ್ ಒಳಗೆ ನಿಮ್ ಫೋಟೋಸ್ ಅಥವಾ ವಿಡಿಯೋಸ್ ನ ಎಡಿಟ್ ಮಾಡಬಹುದು. ಬಟ್ ಈ ಟೆಂಪ್ಲೇಟ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ ನೋಡ್ರಿ, ಟ್ರೈ ಮಾಡಂಗಿದ್ರೆ ಮಾಡ್ರಿ. ಸೊ ಇವಾಗ ಹೋಮ್ ಒಳಗೆ ಬಂದು ಇಲ್ಲೇ ಕ್ರಿಯೇಟ್ ಅ ಪ್ರಾಜೆಕ್ಟ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿ ನಮ್ಮ ಮೊದಲನೇ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡೋಣ್ರಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿಂಪಲ್ ಆಗಿ ಒಂದು ಪರಿಚಯ ಕೊಟ್ಬಿಡ್ತೇನೆ ಇಂಟರ್ಫೇಸ್ ಇಂದು. ಸೊ ಈ ಪ್ಲೇಸ್ ಒಳಗೆ ನಿಮ್ಗೆ ಪ್ರಿವ್ಯೂ ವಿಂಡೋ ನೋಡಕ್ ಸಿಗ್ತೈತಿ. ಅಂಡ್ ನೀವು ಯಾವ್ದಾರ ಒಂದು ಪ್ರಾಜೆಕ್ಟ್ ಅಥವಾ ಏನಾದ್ರು ವಿಡಿಯೋಸ್ ಅಥವಾ ಫೈಲ್ಸ್ ಏನೋ ಇಂಪೋರ್ಟ್ ಮಾಡ್ಬೇಕಂದ್ರೆ ಅದು ಈ ಪ್ಲೇಸ್ ಒಳಗೆ. ಅಂಡ್ ಇದು ಟೈಮ್ ಲೈನ್ ಸೆಕ್ಷನ್. ಸೊ ನೀವು ಇಲ್ಲೇ ವಿಡಿಯೋಸು, ಫೋಟೋಸು, ಆಮೇಲೆ ಸೌಂಡ್ ಇಫೆಕ್ಟ್ಸ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದೆಲ್ಲ ನೀವು ಈ ಲೇಯರ್ ಒಳಗೆ ಅರೇಂಜ್ ಮಾಡಬಹುದು. ಇದೊಂಥರ ಲೇಯರ್ ಸೆಕ್ಷನ್. ಅಂಡ್ ಇಲ್ಲಿ ನಿಮ್ಗೆ ಆಡಿಯೋ ಸೆಕ್ಷನ್ ಐತಿ. ಸೊ ನಿಮ್ಗೆ ಏನಾರ ಆಡಿಯೋ ಬೇಕು ಅಥವಾ ಅದೆಲ್ಲ ಬೇಕಂದ್ರೆ ನಿಮ್ಗೆ ಇಲ್ಲಿ ಸಿಗ್ತೈತಿ. ಅಂಡ್ ಇದು ಟೆಕ್ಸ್ಟ್. ಇದ್ರೊಳಗೆ ಟೆಕ್ಸ್ಟ್ ಸ್ಟೈಲ್ಸ್ ಆಗಿರ್ಬೋದು, ಆಮೇಲೆ ಟೆಕ್ಸ್ಟ್ ಇಫೆಕ್ಟ್ಸ್ ಆಗಿರ್ಬೋದು, ಆಮೇಲೆ ಟೆಕ್ಸ್ಟ್ ಇಂದು ಟೆಂಪ್ಲೇಟ್ಸ್ ಪ್ರತಿಯೊಂದು ನಿಮಗೆ ಇಲ್ಲಿ ನೋಡಕ್ ಸಿಗ್ತೈತಿ. ಸ್ಟಿಕರ್ಸ್, ನಿಮ್ ವಿಡಿಯೋ ಒಳಗೆ ಏನಾರ ಸ್ಟಿಕರ್ಸ್ ಆಡ್ ಮಾಡ್ಬೇಕಂದ್ರೆ ಅದು ಕೂಡ ಎಲ್ಲ ನಿಮ್ಗೆ ಇಲ್ಲೇ ಸಿಕ್ಬಿಡ್ತೈತಿ. ಸೊ ಇದ್ರೊಳಗೆ ನಿಮ್ಗೆ ಯಾವ್ಯಾವ ಸ್ಟಿಕರ್ಸ್ ಬೇಕು ಎಲ್ಲಾನು ನಿಮ್ಗೆ ಇಲ್ಲಿ ಸಿಗ್ತಾವು. ಅಂಡ್ ಇಫೆಕ್ಟ್ಸ್, ಆಕ್ಚುಲಿ ಇಫೆಕ್ಟ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಐತಿ. ಇದನ್ನ ಆಮೇಲೆ ತಿಳ್ಕೊಳ್ಳೋಣ್ರಿ, ಓಕೆನಾ. ಇದ್ರೊಳಗೆ ನಿಮಗೆ ಸುಮಾರು ಇಫೆಕ್ಟ್ ಸ್ಟೈಲ್ಸ್ ಇರ್ತಾವು. ಗ್ಲಿಚ್ ಆಗಿರ್ಬೋದು, ಮೋಷನ್ಸು, ರೆಟ್ರೋ, ಲೈಟು ಈ ತರ ಸುಮಾರು ಇಫೆಕ್ಟ್ಸ್ ಅದಾವು. ಈ ಇಫೆಕ್ಟ್ಸ್ ನ ಹಂಗ ಜಾತ್ರೆ ತರ ಯೂಸ್ ಮಾಡೋದಲ್ಲ, ವಿಡಿಯೋ ಪ್ರಕಾರ ಯೂಸ್ ಮಾಡ್ಬೇಕು. ಸೊ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಅಂಡ್ ನೆಕ್ಸ್ಟ್ ಟ್ರಾನ್ಸಿಷನ್ಸ್ ಅಂದ್ರೆ ಒಂದು ವಿಡಿಯೋದಿಂದ ಇನ್ನೊಂದು ವಿಡಿಯೋಕ್ಕೆ ಟ್ರಾನ್ಸಿಷನ್ಸ್ ಆಗತ್ತಲ್ಲ, ಅದ್ರೊಳಗೆ ಒಂದು ಇಫೆಕ್ಟ್ ಹಾಕ್ಬೇಕು. ಸೊ ಆ ಇಫೆಕ್ಟ್ಸ್ ಎಲ್ಲ ನಿಮ್ಗೆ ಇಲ್ಲಿ ಸಿಕ್ಬಿಡ್ತಾವ. ಇದ್ರಾಗ ಕೂಡ ನಿಮ್ಗೆ ತುಂಬಾ ಕ್ಯಾಟಗರೀಸ್ ಇರ್ತಾವ. ಬೇಸಿಕ್ ಆಗಿರ್ಬೋದು, ಆಮೇಲೆ ಬ್ಲರ್ ಇಫೆಕ್ಟ್ ಆಗಿರ್ಬೋದು, 3D, ಆಮೇಲೆ ಕ್ಯಾಮ್ರಾ, ಈ ತರ ಸುಮಾರು ಇಫೆಕ್ಟ್ಸ್ ಅದಾವ. ಅಂಡ್ ಇಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಅಂಡ್ ಆ ಇಫೆಕ್ಟ್ ಯಾವ ತರ ಐತಿ ಅಂತ ಹೇಳಿ ನೀವು ಇಲ್ಲೇ ಪ್ರಿವ್ಯೂ ಮಾಡಬಹುದು. ನೆಕ್ಸ್ಟ್ ಕ್ಯಾಪ್ಷನ್ಸ್. ನೀವು ಈ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಒಳಗೆಲ್ಲ ನೋಡಿರ್ತೀರಿ, ಅವ್ರು ಏನೇನ್ ಮಾತಾಡ್ತಾರಲ್ಲ ಅದೆಲ್ಲ ಕ್ಯಾಪ್ಷನ್ಸ್ ಅಲ್ಲಿ ಕೆಳಗ್ ಬರ್ತೈತಲ್ಲ. ಸೊ ಆ ಎಲ್ಲಾ ಕ್ಯಾಪ್ಷನ್ಸ್ ನಿಮ್ಗೆ ಇಲ್ಲಿ ಸಿಕ್ಬಿಡ್ತಾವ. ಕ್ಯಾಪ್ಷನ್ಸ್ ಇಂದ ಹೊಸ ಹೊಸ ಸ್ಟೈಲ್ ಐತಿ ನೋಡ್ರಿ ಇಲ್ಲಿ. ಸೊ ಡಿಫ್ರೆಂಟ್ ಸ್ಟೈಲ್ ಅದೆಲ್ಲ ಐತಿ. ಇದ್ರಾಗೂ ನಿಮ್ಗೆ ಕ್ಯಾಟಗರಿ ಸಿಗ್ತಾವ. ಇದ್ರೊಳಗೆ ಇಫೆಕ್ಟ್ಸ್ಗೆ ಆಮೇಲೆ ಫಿಲ್ಟರ್ಸ್ಗೆ ಅದಕ್ಕೆಲ್ಲ ಏನು ಕೊರತೆನೇ ಇಲ್ಲ ರೀ. ಭಾಳ ಅದಂದ್ರೆ ಭಾಳ ಅದಾವು. ಸೊ ಒಂದೊಂದೇ ಕ್ಲಿಕ್ ಒಳಗೆ ಎಲ್ಲ ಅಪ್ಲೈ ಮಾಡ್ಬೋದು. ಅದಕ್ಕೆ ಇದು ಬಿಗ್ನರ್ಸ್ ಬೆಸ್ಟ್ ಅಂತ ಹೇಳಿದ್ದು. ಅಂಡ್ ನೆಕ್ಸ್ಟ್ ಫಿಲ್ಟರ್ಸ್ ಒಳಗೆ ವಿಡಿಯೋಕ್ಕೆ ಏನಾರು ಹೊಸ ಹೊಸ ಫಿಲ್ಟರ್ಸ್ ಬೇಕಂದ್ರೆ ಅವೆಲ್ಲ ಇಲ್ಲಿ ಸಿಕ್ಬಿಡ್ತಾವೆ. ಸ್ಕಿನ್ಗೆ ಸ್ಮೂತ್ ಸ್ಕಿನ್ ಬೇಕು, ಆಮೇಲೆ ಆಸ್ಥೆಟಿಕ್ ಫೀಲ್ ಕೊಡ್ಬೇಕು, ಅದೆಲ್ಲ ಫಿಲ್ಟರ್ಸ್ ನಿಮ್ಗೆ ಇಲ್ಲಿ ಸಿಕ್ಬಿಡ್ತಾವೆ. ರೆಟ್ರೋ ಸ್ಟೈಲ್ ಆಗಿರ್ಬೋದು, ಆಮೇಲೆ ಪೋರ್ಟ್ರೇಟು, ಆಮೇಲೆ ಮೋನೋ, ಆಮೇಲೆ ಮೂವಿ ಸ್ಟೈಲ್ಸ್. ಈಗ ರೀಸೆಂಟಾಗಿ ಯಾವ ಮೂವಿ ಲಾಂಚ್ ಆಗಿರ್ತಾವಲ್ಲ ಆ ಮೂವೀಸ್ ಇಂದು ಕಲರ್ ರೀಡಿಂಗ್ ಭಾಳ ಫೇಮಸ್ ಆಗಿರ್ತೈತಿ. ಲೈಕ್ ಎಲ್ಲ ಓಪನ್ ಹೈಮರ್ ಅಂತ ಗೊತ್ತಿರ್ಬೋದು, ಆ ಮೂವಿದು ಕಲರ್ ರೀಡಿಂಗ್ ಆಗಿರ್ಬೋದು, ಆಮೇಲೆ ಗ್ರೀನ್, ಆರೆಂಜು, ಡಾರ್ಕು, ಈ ಡಾರ್ಕ್ ಮೂವೀಸ್ ಎಲ್ಲ ಇರ್ತಾವಲ್ಲ ಆ ಥರ. ಸೊ ಆ ಥರ ಸುಮಾರು ಇದೆ. ಇಲ್ಲಿ ಡೆಡ್ ಪೂಲ್ ಇಂದ ಐತೆ ನೋಡ್ರಿ ಇಲ್ಲಿ. ಸೊ ಈ ಥರ ಆ ಮೂವೀಸ್ ಇನ್ ಕಲರ್ ರೀಡಿಂಗ್ ಪ್ರಿಸೆಟ್ ಕೂಡ ಇದ್ರೊಳಗೆ ನಿಮಗೆ ಸಿಗ್ತೈತಿ. ಅಂಡ್ ಅಡ್ಜಸ್ಟ್ಮೆಂಟ್, ಇದ್ರೊಳಗೆ ಲಟ್ಸ್ ಅಪ್ಲೋಡ್ ಮಾಡ್ಬೋದು. ಆ ಲಟ್ಸ್ ನಿಮ್ಗೆ ಇಂಟರ್ನೆಟ್ ಒಳಗೆ ಸಿಕ್ಬಿಡ್ತಾವೆ. ನೀವು ಕ್ಯಾಪ್ಕಟ್ ಲಟ್ಸ್ ಅಂತ ಹಿಂಗೆ ಹೊಡೆದ್ರೆ ಅವು ಸಿಗ್ತಾವು. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಅದು ಬಿಟ್ಟರೆ ನಿಮ್ದ ಓನ್ ಲಟ್ಸ್ ಕೂಡ ಇದ್ರೊಳಗೆ ಕ್ರಿಯೇಟ್ ಮಾಡ್ಬೋದು. ಅದು ಬಿಟ್ಟರೆ ಟೆಂಪ್ಲೇಟ್ಸ್ ಅಂತೂ ಅವಾಗಲೇ ತೋರಿಸಿದೆ ನಾನು, ಅದೇ ಟೆಂಪ್ಲೇಟ್ಸ್ ಇಲ್ಲಿ ಶೋ ಆಗತಿ. ಆ್ಯಂಡ್ AI ಅವತಾರು ಇದೆಲ್ಲ ಇವಾಗ ಸದ್ಯಕ್ಕೆ ಜಾಸ್ತಿ ಥಿಂಕ್ ಮಾಡಕ್ಕೆ ಹೋಗ್ಬೇಡ್ರಿ, ಓಕೆನಾ. ಸೊ ಇವಾಗ ನಾವು ಫಸ್ಟ್ ವಿಡಿಯೋ ಎಡಿಟ್ ಮಾಡ್ಬೇಕಪ್ಪ. ವಿಡಿಯೋ ಎಡಿಟ್ ಮಾಡ್ಬೇಕಂದ್ರೆ ಫಸ್ಟ್ ವಿಡಿಯೋನೇ ಇಂಪೋರ್ಟ್ ಮಾಡ್ಕೋಬೇಕು. ವಿಡಿಯೋ ಇಂಪೋರ್ಟ್ ಮಾಡೋದು ಸಿಂಪಲ್ಲು. ಇಲ್ಲಿ ಇಂಪೋರ್ಟ್ ಅಂತ ಐತಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಮ ವಿಡಿಯೋ ಎಲ್ಲಿ ಐತೆ ಅದನ್ನ ಕ್ಲಿಕ್ ಮಾಡಿ ಓಪನ್ ಅಂತ ಕೊಟ್ರೆ ಸಾಕು, ಅದಲ್ಲೇ ಇಂಪೋರ್ಟ್ ಆಕತಿ. ಸೊ ನನ್ನ ಹತ್ರ ನಿಮ್ಗೆ ಸ್ಯಾಂಪಲ್ಗೆ ಯಾವ್ದಾರ ಒಂದು ವಿಡಿಯೋ ಇಂಪೋರ್ಟ್ ಮಾಡಿ ಎಡಿಟ್ ಮಾಡಿ ತೋರಿಸ್ತಾನೆ, ಓಕೆನಾ. ಓಕೆ, ಇದು ವಿಡಿಯೋ ಇಂಪೋರ್ಟ್ ಮಾಡೋಣ್ರಿ. ಸೊ ನಾನು ವಿಡಿಯೋ ಇಂಪೋರ್ಟ್ ಮಾಡಿಬಿಟ್ಲೆ ನಿಮಗೆ ಇಲ್ಲಿ ಆ ವಿಡಿಯೋದು ಫೈಲ್ ಕಾಣಿಸ್ತೈತಿ. ಅಂಡ್ ಆ ವಿಡಿಯೋದು ಪ್ರಿವ್ಯೂ ಇಲ್ಲ ಐತಿ. ಜಸ್ಟ್ ನಾನು ಸ್ಪೇಸ್ ಬಟನ್ ಕ್ಲಿಕ್ ಮಾಡಿ ಆ ವಿಡಿಯೋನ ಪ್ರಿವ್ಯೂ ಮಾಡ್ಬೋದು. ಇಲ್ಲ ಅಂದ್ರೆ ಇಲ್ಲಿ ಪ್ಲೇ ಬಟನ್ ಐತಿ, ಅದನ್ನು ಕೂಡ ಕ್ಲಿಕ್ ಮಾಡ್ಬೋದು. ಬಟ್ ಇದಿನ್ನು ಟೈಮ್ ಲೈನ್ ಒಳಗೆ ಹಾಕಿಲ್ಲ, ಜಸ್ಟ್ ನಾನು ಪ್ರಿವ್ಯೂ ಮಾಡತ್ತೀನಿ. ಇದನ್ನ ಟೈಮ್ ಲೈನ್ ಒಳಗೆ ಹಾಕ್ಬೇಕಂದ್ರೆ
ಹಿಂಗ ಡ್ರ್ಯಾಗ್ ಮಾಡಿ ಈ ಟೈಮ್ ಲೈನ್ ಮೇಲೆ ಬಿಟ್ರೆ ಸಾಕು, ಆ ವಿಡಿಯೋ ಇಲ್ಲಿ ಶೋ ಆಗುತ್ತೆ ಅಂಡ್ ಟೈಮ್ ಲೈನ್ ಕೂಡ ಇಲ್ಲಿ ಬರ್ತೈತಿ. ಈಗ ನಮ್ದು ಮೇನ್ ಕೆಲಸ ಏನಂದ್ರ ಈ ವಿಡಿಯೋ ಒಳಗ ನಮ್ಗ ಯಾವ ಪಾರ್ಟ್ ಬೇಕು, ಯಾವ ಪಾರ್ಟ್ ಬೇಡ, ಅಂಡ್ ಕೆಲವೊಂದ್ಸತಿ ಡೈಲಾಗ್ ಮಿಸ್ ಆಗಿರ್ತಾವ, ಕೆಲವೊಂದ್ಸತಿ ಬೈ ಮಿಸ್ಟೇಕ್ ಆಗಿ ಏನೋ ಮಾತಾಡಕ್ ಹೋಗಿ ಏನೋ ಮಾತಾಡಿರ್ತೀನಿ. ಸೊ ಆ ತರದ್ದು ಬ್ಯಾಡ್ ಅಥವಾ ಆ ತರದ್ದು ಬ್ಯಾಡ್ ಆಗಿದ್ದು ಪಾರ್ಟ್ಸ್ ನ ಕಟ್ ಮಾಡ್ಬೇಕು. ಅದಕ್ಕೆ ಏನ್ ಟೂಲ್ ಯೂಸ್ ಮಾಡ್ಬೇಕು ಹೇಳ್ರಿ? ಸ್ಪ್ಲಿಟ್ ಯೂಸ್ ಮಾಡ್ಬೇಕು, ಹೌದಿಲ್ಲ? ಈಗ ಎಕ್ಸಾಂಪಲ್ಗೆ ನಂಗೆ ಈ ಕಡೆದ ಪಾರ್ಟ್ ಬೇಡಪ್ಪ, ಯಾಕಂದ್ರೆ ನಾ ಇನ್ನೂ ಅಲ್ಲಿ ಬಂದು ಕುಂತೇಲ್ಲ, ಸೊ ಅದು ಪಾರ್ಟ್ ಬ್ಯಾಡ್ ಅಲ್ಲ. ಸೊ ಸಿಂಪಲ್ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಈಗ ಇದ್ರ ಈ ಕಡೆದ ಪಾರ್ಟ್ ಬೇಡ. ಈ ತರ ನಾವು 2 ತರ ಕಟ್ ಮಾಡ್ಬೋದು. ಮೊದಲನೇದ್ದು ಸ್ಪ್ಲಿಟ್ ಅಂತ ಐತಿ. ಇಲ್ಲಿ ಇದ್ರದ್ದು ಶಾರ್ಟ್ಕಟ್ ಕೀ ಏನ್ ಹೇಳ್ರಿ? Ctrl+B ಅಂತ ಐತಿ, ಇಲ್ಲಿ ತೋರಿಸ್ತತ್ ನೋಡ್ರಿ ಅದು. ಈಗ ಇದನ್ನ ಕ್ಲಿಕ್ ಮಾಡಿದ್ರೆ ಅದು ಅದ್ರ ಮಧ್ಯೆ ಒಂದು ಕಟ್ ಆಗ್ತೈತಿ. ಈಗ ನಮ್ಗೆ ಇದೊಂದು ಇಲ್ಲೇ 2 ಲೇಯರ್ ಅದು. ಸೊ ಈ ಪಾರ್ಟ್ ನನಗೆ ಬ್ಯಾಡ್ ಅಲ್ಲ. ಸೊ ಸಿಂಪಲ್ ಇಲ್ಲೇ ಡಿಲೀಟ್ ಬಟನ್ ಐತಿ, ಇಲ್ಲ ಐತಿ ನೋಡ್ರಿ. ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಆ ಪಾರ್ಟ್ ಡಿಲೀಟ್ ಆಯ್ತು. ಡೈರೆಕ್ಟ್ ನಾನು ಚೇರ್ ಮೇಲೆ ಕುಂತಾನೆ ಅಲ್ಲಿಂದ ಸ್ಟಾರ್ಟ್ ಆಗತೈತಿ. ಈಗ ಇನ್ನೊಂದು ತರ ತೋರಿಸ್ತೀನಿ. Ctrl+Z ಹೊಡೆದು ಮೊದ್ಲು ಹೆಂಗಿತ್ತು ಹಂಗಾಯ್ತು. ಸೊ ಅಗೇನ್ ಇವಾಗ ನಾನು ಅಲ್ಲಿ ಬಂದು ಕುಂದಿರ್ತಾನಲ್ಲ. ಸೊ ಓಕೆ, ಇದ್ರ ಈ ಕಡೆ ಪಾರ್ಟ್ ನನಗೆ ಬ್ಯಾಡಪ್ಪ. ಸೊ ಇವಾಗ ಯಾವ ತರ ಕಟ್ ಮಾಡ್ಬೋದು ಹೇಳ್ರಿ? ಇಲ್ಲೊಂದು ಟೂಲ್ ಐತಿ ನೋಡ್ರಿ, ಡಿಲೀಟ್ ಬಟನ್. ಈಗ ಇದ್ರದ್ದು ಶಾರ್ಟ್ಕಟ್ ಕೀ ಏನ್ ಹೇಳ್ರಿ? ಕ್ಯೂ. ಈಗ ಇದನ್ನ ಕ್ಲಿಕ್ ಮಾಡಿದೆ ಅಂದ್ರೆ ಈ ಪಾರ್ಟ್ ಐತಲ್ಲ ಒಂದಬಿಟ್ಟಿಗೆ ರಿಮೂವ್ ಆಗ್ಬಿಡ್ತೈತಿ. ಈ ಕಡೆ ದೋಟ ರಿಮೂವ್ ಆಕತಿ. ಈಗ ಕಟ್ ಏನ್ ಬೀಳಂಗಿಲ್ಲ, ಆಟೋಮೆಟಿಕ್ ರಿಮೂವ್ ಆಗ್ಬಿಡ್ತೈತಿ. ಇದನ್ನ ಫಾಸ್ಟ್ ಎಡಿಟಿಂಗ್ ಒಳಗೆ ಯೂಸ್ ಮಾಡ್ಬೋದು. ಇಲ್ಲೇ ಸ್ಪ್ಲಿಟ್ ಮಾಡಿ ಅದು ಲೇಯರ್ ಡಿಲೀಟ್ ಮಾಡೋ ಬದಲು ಜಸ್ಟ್ ನಾನು ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಒಂದೇ ಸತಿ ರಿಮೂವ್ ಆಕತಿ. ಅದೇ ತರ ಇನ್ನೊಂದು ಆಪ್ಷನ್ ಐತಿ. ಫಾರ್ ಎಕ್ಸಾಂಪಲ್ ಇವಾಗ ಈ ಕಡೆಯಿಂದ ಈ ಪಾರ್ಟ್ ನನಗೆ ಬ್ಯಾಡಪ್ಪ, ಅವಾಗ ನಾನು ಇದನ್ನ ಕ್ಲಿಕ್ ಮಾಡಬಾರ್ದು. ಈ ಬಟನ್ ಐತಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಈ ಕಡೆ ದೋಟು ರಿಮೂವ್ ಆಗುತ್ತೆ. ಸೊ ಈ ಟೈಮ್ ಲೈನಿಂದು ಲೈನ್ ಎಲ್ಲಿ ಇಟ್ಟಿರ್ತಾವಲ್ಲ, ಇದ್ರ ಈ ಕಡೆದ್ದು ಇಲ್ಲ ಇದ್ರ ಈ ಕಡೆದು ಕಟ್ ಮಾಡ್ಬೋದು. ಈಗ Ctrl+Z ಹೊಡೆದು ಸಮ ಮಾಡ್ತೀನಿ ಮೊದಲೇ ನಂಗೆ. ಓಕೆ, ಇವಾಗ ನಾನು ಇಲ್ಲಿ ಕುತ್ಕೊಂಡೆ ಪ್ಲೇ ಮಾಡಿ 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 ಚೆಕ್ ಮಾಡ್ಬೇಕು ನಾನು. ನಿಮ್ಮ ಫೋನ್ ಒಳಗೆ ಇಲ್ಲೇ ನಾನು ಏನಂದೆ, ನಿಮ್ಮ ಫೋನ್ ಒಳಗೆ ಅಂತ ಹೇಳಿದ್ನಲ್ಲ. ಸೊ ನಂಗೆ ಈ ಕಡೆ ಪಾರ್ಟ್ ಬೇಡ. ಸಿಂಪಲ್ ನಾನು ಇದನ್ನ ಕ್ಲಿಕ್ ಮಾಡಿ ಈ ಕಡೆ ಪಾರ್ಟ್ ರಿಮೂವ್ ಮಾಡಿದೆ. ನಿಮ್ ಫೋನ್ ಒಳಗ ಈ ತರ ಆಸ್ಥೆಟಿಕ್ ಸನ್ಸೆಟ್ ಅಂಡ್ ಕ್ಲೌಡ್ಸ್ ಇಂದ ವಿಡಿಯೋ ಶೂಟ್ ಮಾಡ್ಬೇಕಂದ್ರೆ ಆಪ್ ಸ್ಟೋರ್ ಒಳಗೆ ಹೋಗಿ ಈ ಆಪ್ ನ ಇನ್ಸ್ಟಾಲ್ ಮಾಡ್ಕರಿ. ಹೋಗ ಇಲ್ಲಿ ಮುಗಿಸಿದೆ. ಸೊ ಇಲ್ಲಿ ನಾನು ಒಂದು ಸ್ಪ್ಲಿಟ್ ಬಟನ್ ಕ್ಲಿಕ್ ಮಾಡ್ಬೇಕು. ಸ್ಪ್ಲಿಟ್ ಅಂತ ಹೊಡೆದೆ, ಇದೊಂದು ಪಾರ್ಟ್ ಆಯ್ತು. ಇಲ್ಲಿ ನಿಮ್ಗೆ ಒಂದು ಸಣ್ಣ ಗ್ರಾಫ್ ಕಾಣತೈತಿ. ಆ ಗ್ರಾಫ್ ಪ್ರಕಾರನು ನೀವು ವಿಡಿಯೋ ಎಲ್ಲೇ ಪ್ಲೇ ಆಗತೈತಿ, ಎಲ್ಲೇ ಸ್ಟಾಪ್ ಐತಿ ಅಂತ ಕೂಡ ನೀವು ಚೆಕ್ ಮಾಡ್ಬೋದು. ಈಗ ನಾನು ಇಲ್ಲಿ ಮಟ್ಟ ಏನು ಮಾತಾಡಿಲ್ಲ. ಸೊ ಇದ್ರ ಈ ಕಡೆ ಪಾರ್ಟ್ ರಿಮೂವ್ ಮಾಡ್ಬೇಕು. ಈಗ ಇದನ್ನ ಕ್ಲಿಕ್ ಮಾಡಿ ಆ ಕಡೆ ಪಾರ್ಟ್ ರಿಮೂವ್ ಮಾಡಿದೆ. ಇಲ್ಲ ಇನ್ನೊಂದು ಥರನೂ ಮಾಡ್ಬೋದು. ಜಸ್ಟ್ ನಾನು ಇದನ್ನ ಹಿಂಗೆ ಜಗ್ಗಿ ಇಲ್ಲಿ ಮಟ್ಟ ಇಡ್ಬೋದು. ಸೊ ನಮಗೆ ಎಲ್ಲಿಂದ ಎಲ್ಲಿ ಮಟ್ಟ ಬೇಕು ಅಲ್ಲಿ ಮಟ್ಟ ಜಗ್ಬೋದು. ಇವಾಗ ನಾನು ಪ್ಲೇ ಮಾಡ್ತೀನಿ. ಫೋನ್ ಒಳಗೆ ಈ ತರ ಆಸ್ಥೆಟಿಕ್ ಸನ್ಸೆಟ್ ಅಂಡ್ ಕ್ಲೌಡ್ಸ್ ಇಂದ ವಿಡಿಯೋ ಶೂಟ್ ಮಾಡ್ಬೇಕಂದ್ರೆ ಆಪ್ ಸ್ಟೋರ್ ಒಳಗೆ ಹೋಗಿ ಈ ಆಪ್ ನ ಇನ್ಸ್ಟಾಲ್ ಮಾಡ್ಕರಿ. ಈ ಆಪ್ ಒಳಗೆ ಒಂದಿಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಸ್ಟಾರ್ಟ್ ಆಯ್ತು. ಈಗ ಇದನ್ನ ಝೂಮ್ ಹಾಕ್ಬೇಕಪ್ಪ ನಾನು. ಇಲ್ಲೇ ನಿಮ್ಮ ಕೀಬೋರ್ಡ್ ಒಳಗೆ ಕಂಟ್ರೋಲ್ ಬಟನ್ ಐತಿ. ಆ ಕಂಟ್ರೋಲ್ ಬಟನ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿ ಮೌಸ್ ಒಳಗೆ ಕರ್ಸರ್ ಐತಲ್ಲ ಹಿಂಗೆ ತಿರುಗಿಸೋದು, ಅದನ್ನ ಹಿಂಗೆ ರೊಟೇಟ್ ಮಾಡಿದ್ರೆ ಸಾಕು, ಅದು ಝೂಮ್ ಆಕತಿ. ನಾನು ಎಷ್ಟು ರೊಟೇಟ್ ಮಾಡ್ತೇನೆ ಝೂಮ್ ಆಗತಿ. ಇವಾಗ ಇಲ್ಲಿ ಇದ್ರ ಈ ಕಡೆನೂ ನಾನು ಅಷ್ಟೇನು ಮಾತಾಡೋ ಸ್ಟಾರ್ಟ್ ಮಾಡಿಲ್ಲ. ಸೊ ಅದೊಂಥರ ಕೆಳಗೆ ನೋಡೋದು ಅದು ಬಂದ್ಬಿಟ್ಟೈತಲ್ಲ. ಸೊ ಅದನ್ನ ಕಟ್ ಮಾಡ್ಬೇಕು. ಸೊ ಈಗ ಪರ್ಫೆಕ್ಟ್ ಕಟ್ ಮಾಡ್ಬೇಕಂದ್ರೆ ಇದು ಇಂಪಾರ್ಟೆಂಟು. ಈ ಥರ ಝೂಮ್ ಹಾಕಿ ಚೆಕ್ ಮಾಡಿ ಕಟ್ ಮಾಡ್ಬೇಕು. ಅಗೇನ್ ನಾನು ಇದನ್ನ ಕ್ಲಿಕ್ ಮಾಡ್ತೀನಿ. ಇವಾಗ ಪ್ಲೇ ಮಾಡ್ತೀನಿ. ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕರಿ. ಈ ಆ್ಯಪ್ ಒಳಗೆ ಇನ್ನೊಂದು ಸ್ವಲ್ಪ ಐತಿ, ಈ ಕಡೆ ಪಾರ್ಟ್ ಹೋಗ್ಬೇಕು. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಝೂಮ್ ಹಾಕ್ಯಂತೀನಿ. ಇವಾಗ ನೋಡ್ರಿ ಇದಿಷ್ಟು ಪಾರ್ಟ್ ಹೋಗ್ಬೇಕಪ್ಪ. ಸೊ ಇವಾಗ ಈ ಪಾರ್ಟ್ ಸೆಲೆಕ್ಟ್ ಮಾಡ್ತೀನಿ. ಇದನ್ನ ಸೆಲೆಕ್ಟ್ ಮಾಡಿದ್ರೆ ಈ ಕಡೆ ಸೆಕ್ಷನ್ ಡಿಲೀಟ್ ಆಕತಿ. ಡಿಲೀಟ್ ಆಯ್ತು. ಎಷ್ಟು ಈಸಿ ಐತೆ ನೋಡ್ರಿ ಮಾಡ್ಕರಿ. ಈ ಆ್ಯಪ್ ಒಳಗೆ ನೋಡ್ರಿ ಇವಾಗ ಏನು ಪ್ರಾಬ್ಲಮ್ ಇಲ್ಲ. ಈ ಆ್ಯಪ್ ಒಳಗೆ ಒಂದಿಷ್ಟು ಇಂಪಾರ್ಟೆಂಟ್ ಸೆಟ್ಟಿಂಗ್ ಐತೆ, ಅದನ್ನ ಫಾಲೋ ಮಾಡ್ಬೇಕಂದ್ರೆ ಫಸ್ಟ್ ಈ ಆ್ಯಪ್ ಒಳಗೆ ಒಂದಿಷ್ಟು ಇಂಪಾರ್ಟೆಂಟ್. ಇಲ್ಲೇ ನಾನು ಮತ್ತೆ ಮಿಸ್ಟೇಕ್ ಮಾಡಿ ಅದೇ ಡೈಲಾಗ್ನ ರಿಪೀಟ್ ಮಾಡಿದೆ. ಅವಾಗ ನಾನು ಅಗೇನ್ ಈ ಮೌಸ್ ಕರ್ಸರ್ ಇಲ್ಲಿಟ್ಟು ಈ ಥರ ಈ ಟೈಮ್ ಲೈನಿಂದು ಕರ್ಸರ್ ಐತಲ್ಲ ಅದನ್ನ ಇಲ್ಲಿಟ್ಟು ಇದನ್ನ ಕ್ಲಿಕ್ ಮಾಡಿದ್ರೆ ಆ ಕಡೆ ರಿಮೂವ್ ಆಗ್ಬಿಡ್ತೈತಿ. ಪ್ಲೇ ಮಾಡ್ತೀನಿ. ಇನ್ಸ್ಟಾಲ್ ಮಾಡ್ಕರಿ. ಈ ಆ್ಯಪ್ ಒಳಗೆ ಇನ್ಸ್ಟಾಲ್ ಮಾಡ್ಕರಿ. ಈ ಆ್ಯಪ್ ಒಳಗೆ ಒಂದಿಷ್ಟು ಇಂಪಾರ್ಟೆಂಟ್. ಸ್ಮೂತ್ ಆಗಿ ಟ್ರಾನ್ಸಿಷನ್ ಶಿಫ್ಟ್ ಆಯ್ತು ನೋಡ್ರಿ. ಓಕೆ, ಇವಾಗ ನಾನು ಈ ವಿಡಿಯೋನ ಕಟ್ ಮಾಡ್ಕೊಂಡೇನಿ. ಈಗ ನೆಕ್ಸ್ಟ್ ಏನಂದ್ರೆ ಈ ವಿಡಿಯೋನ ಕ್ರಾಪ್ ಮಾಡ್ಬೇಕು ಅಂಡ್ ಝೂಮ್ ಮಾಡ್ಬೇಕು. ಫಸ್ಟ್ ನಾನು ಝೂಮ್ ಮಾಡೋದು ಹೆಂಗಂತ ಹೇಳ್ತೇನೆ ನೋಡ್ರಿ. ಈಗ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ವಿಡಿಯೋದು ಪ್ರಾಪರ್ಟಿ ಇಲ್ಲಿ ಓಪನ್ ಆಗತಿ. ಇಲ್ಲೇ ವಿಡಿಯೋ ಅಂತ ಐತಿ, ಇಲ್ಲೇ ಸ್ಕೇಲ್ ಅಂತ ಐತಿ. ಸೊ ಜಸ್ಟ್ ನಾನು ಇದನ್ನ ಡ್ರ್ಯಾಗ್ ಮಾಡಿ ಆ ವಿಡಿಯೋನ ಝೂಮ್ ಅಥವಾ ಝೂಮ್ ಔಟ್ ಮಾಡ್ಬೋದು. ಇದನ್ನ ಹಿಂಗೆ ಕೆಳಗೆ ತಗೊಂಬಂದ್ರೆ ಅದು ಫುಲ್ ಝೂಮ್ ಔಟ್ ಆಗತಿ, ಇದು ಮುಂದೆ ತಗೊಂಬಂದ್ರೆ ಝೂಮ್ ಆಗತಿ. ಸೊ ಈ ತರ ನಾವು ಆ ವಿಡಿಯೋದು ಝೂಮ್ ಇನ್ ಝೂಮ್ ಔಟ್ ಕಂಟ್ರೋಲ್ ಮಾಡ್ಬೋದು. ಅದೇ ತರ ವಿಡಿಯೋನ ಮೇಲೆ ಕೆಳಗೆ ಮಾಡ್ಬೇಕಂದ್ರೆ ಇಲ್ಲಿ ಪೊಸಿಷನ್ ಅಂತ ಐತಿ. ನಾನು ಒಂದು ರಫ್ ನಂಬರ್ ಹಾಕ್ತೀನಿ. ಎಕ್ಸಾಂಪಲ್ಗೆ 100 ಹಾಕ್ತೀನಿ. ಸೊ 100 ಹಾಕಿದ ಕೂಡಲೇ ಅದು ಸ್ವಲ್ಪ ರೈಟ್ ಸೈಡ್ ಬಂತು. ಈಗ ಮೇಲೆ ಕೆಳಗೆ ಮಾಡ್ಬೇಕಂದ್ರೆ Y ಆಕ್ಸೆಸ್. ಈಗ Y ಐತಲ್ಲ ಇದನ್ನ 200 ಇಡ್ತೀನಿ.
ಈಗ ಅದು ಫುಲ್ ಮ್ಯಾಲೆ ಹೋಯ್ತು 200 ಇಟ್ಟಿದ್ಕೆ. ಅದೇ ನಾನು 500 ಇಟ್ಟೆ ಅಂದ್ರೆ ಅದು ಇನ್ನೂ ಸ್ವಲ್ಪ ಮ್ಯಾಲೆ ಹೋಗತಿ. ಆದರೆ ಅದು 500 ಬೇಡ, ಆ್ಯಕ್ಚುಲಿ 150 ಇರಲಿ. 150 ಇಟ್ಟೆ. ಇದು ಇನ್ನೊಂದು ಸ್ವಲ್ಪ ಈ ಕಡೆ ಸರಿಬೇಕಂದ್ರೆ ಇದು 200 ಇಟ್ಟೆಪ್ಪ. ಹಿಂಗಾಯಿತು. ಸೊ ಈ ಥರ ನಾವು ರೈಟ್ ಅಥವಾ ಲೆಫ್ಟ್ ಸೈಡ್ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಝೂಮ್ ಮಾಡೋಕ್ಕೆ ಸ್ಕೇಲ್ ಐತಲ್ಲ ಅದನ್ನು ಝೂಮ್ ಇನ್ ಝೂಮ್ ಔಟ್ ಮಾಡ್ಬೋದು. ನೆಕ್ಸ್ಟು ರೊಟೇಷನ್ ಅಂದರೆ ಆ ವಿಡಿಯೋನ ರೊಟೇಟ್ ಮಾಡ್ಬೋದು. ಈಗ ಎಕ್ಸಾಂಪಲ್ಗೆ ಒಂದು 300 ಇಡ್ತಾನಪ್ಪ. 300 ಇಟ್ಬಿಟ್ಲೆ ಆ ಥರ ರೊಟೇಟ್ ಆಯಿತು. ಅದೇ ಥರ ಇದ್ರೊಳಗೆ ನೀವು ಇದು ಏರೋ ಬಟನ್ಸ್ ಕೀ ಅದಾವಲ್ಲ ಇವು ಕೂಡ ಯೂಸ್ ಮಾಡ್ಬೋದು. ನೀವು ಹೆಂಗೆ ಕ್ಲಿಕ್ ಮಾಡ್ತೀರಲ್ಲ ಹಂಗೆ ಅದು ರೊಟೇಟ್ ಆಕತಿ. ಅಪ್ ಆ್ಯಂಡ್ ಡೌನ್ ಕ್ಲಿಕ್ ಮಾಡಿದಾಗ ರೊಟೇಟ್ ಆಕತಿ. ಸೊ ಕಂಟ್ರೋಲ್ Z ಹೊಡೆದು ಇದನ್ನ 0 ಮಾಡ್ಬೋದು, ಇಲ್ಲಾಂದರೆ ಈ ಥರನೂ 0 ಮಾಡ್ಬೋದು. ಆ್ಯಂಡ್ ಆ ವಿಡಿಯೋನ ಎಕ್ಸಾಕ್ಟ್ ಸೆಂಟ್ರಿಗೆ ಬರ್ಬೇಕಂದ್ರೆ ಇಲ್ಲೊಂದು ಕೀ ಇದು ನೋಡ್ರಿ, ಅಲೈನ್ಮೆಂಟ್ ಸೆಂಟರ್ ಅಂತ. ಸೊ ಇದನ್ನ ಕ್ಲಿಕ್ ಮಾಡಿ ಅದನ್ನ ಎಕ್ಸಾಕ್ಟ್ ಸೆಂಟ್ರಿಗೆ ಇಡ್ಬೋದು. ಆ್ಯಂಡ್ ಮೇಲೆ ಕೆಳಗಿಂದ ವರ್ಟಿಕಲಿ ಸೆಂಟ್ರಿಗೆ ಇಡ್ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡ್ಬೇಕು. ಸೊ ಈಗ ಅದು ಎಕ್ಸಾಕ್ಟ್ ಸೆಂಟರ್ ಬಂತು ವಿಡಿಯೋ. ನೆಕ್ಸ್ಟ್ ಇವಾಗ ಈ ವಿಡಿಯೋನ ಕ್ರಾಪ್ ಮಾಡ್ಬೇಕಪ್ಪ. ಭಾಳ ಸಿಂಪಲ್ ಐತೆ ನೋಡ್ರಿ. ಓಕೆ, ಈ ವಿಡಿಯೋ ಕ್ರಾಪ್ ಮಾಡಿ ತೋರಿಸ್ತೀನಿ. ಸಿಂಪಲ್ ಈ ವಿಡಿಯೋ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲೇ ಕ್ರಾಪ್ ಅಂತ ಒಂದು ಆಪ್ಷನ್ ಬರುತ್ತೆ. ಎಡಿಟ್ ಒಳಗೆ ಬಂದು ಇಲ್ಲಿ ನೋಡ್ರಿ, ಇಲ್ಲೇ ಕ್ರಾಪ್ ಅಂತ ಐತಿ. ಸಿಂಪಲ್ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಈ ವಿಡಿಯೋನ ಕ್ರಾಪ್ ಮಾಡೋಕೆ ಆಪ್ಷನ್ ಸಿಗ್ತೈತಿ. ನನಗೆ ಎಷ್ಟು ಕ್ರಾಪ್ ಮಾಡ್ಬೇಕಂದು ಹಿಂಗೆ ಸೆಲೆಕ್ಟ್ ಮಾಡಿ ಇಲ್ಲೇ ಕನ್ಫರ್ಮ್ ಅಂತ ಐತಿ, ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ಅದು ಇಷ್ಟು ಕ್ರಾಪ್ ಆಯಿತು. ಇಲ್ಲೇ ಮೇಲೆ ನೋಡ್ಬೋದು ನೀವು, ಮೇಲೆ ಕೆಳಗೆ ಈ ಥರ ನಾವು ಕ್ರಾಪ್ ಮಾಡ್ಬೋದು. ನೆಕ್ಸ್ಟ್ ಇವಾಗ ಸ್ಟೇಬಲ್ ಅಂತ ಇಲ್ಲೊಂದು ಆಪ್ಷನ್ ಐತಿ. ಇದು ಎಷ್ಟು ಚಂದ ಐತಿ ಅಂದರೆ ನೀವು ವಿಡಿಯೋಸ್ ರೆಕಾರ್ಡಿಂಗ್ ಮಾಡ್ಬೇಕಾರೆ ಕೆಲವೊಂದು ಸತಿ ಕ್ಯಾಮ್ರಾನ ಶೇಕ್ ಮಾಡಿಬಿಟ್ಟಿರ್ತೀರಿ. ಅದನ್ನು ಸ್ಟೇಬಲ್ ಮಾಡ್ಬೇಕಂದ್ರೆ ಈ ಆಪ್ಷನ್ ಯೂಸ್ ಆಗತಿ. ಬಟ್ ಅದು ಈ ವಿಡಿಯೋಕ್ಕೆ ಯೂಸ್ ಆಗಲ್ಲ, ಯಾಕಂದ್ರೆ ನಾನು ಟ್ರೈಪಾಡ್ ಯೂಸ್ ಮಾಡೀನಿ. ಯಾವ್ದಾರ ಶೇಕಿ ವಿಡಿಯೋ ಡೌನ್ಲೋಡ್ ಮಾಡಿ ತೋರಿಸ್ತಂತಡ್ರಿ. ಓಕೆ, ನೀವು ಇಲ್ಲಿ ಸ್ಕ್ರೀನ್ ಒಳಗೆ ನೋಡ್ಬೋದು ನಂಗೊಂದು ವಿಡಿಯೋ ಸಿಕ್ಕತಿ. ಆ್ಯಕ್ಚುಲಿ ಫಸ್ಟ್ ನಾನು ಈ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೇನೆ ನೋಡ್ರಿ. ಪ್ಲೇ ಮಾಡಿದಾಗ ಅದೊಂದು ಸ್ವಲ್ಪ ಶೇಕ್ ಆಗತೈತಿ, ಮೇಲೆ ಕೆಳಗೆ ಕ್ಯಾಮ್ರಾ ಹಿಂಗೆ ಶೇಕ್ ಮಾಡ್ಯಾರ. ಬಟ್ ಇದನ್ನು ನಾನು ಶೇಕ್ ಆಗ್ಲಂಗೆ ಮಾಡ್ಬೇಕಪ್ಪ. ಸೊ ಒಂದೊಂದ್ಸತಿ ಬೈ ಮಿಸ್ಟೇಕ್ ಆಗಿ ವಿಡಿಯೋ ಮಾಡ್ಬೇಕಾದ್ರೆ ಶೇಕ್ ಆಗ್ಬಿಟ್ಟಿರ್ತೈತಿ. ಸೊ ಸಿಂಪಲ್ ನಾನು ಈ ವಿಡಿಯೋನ ಸೆಲೆಕ್ಟ್ ಮಾಡಿದ್ದೆ ಅಂದರೆ ಇಲ್ಲೇ ಒಂದು ಆಪ್ಷನ್ ಕಾಣಿಸ್ತೈತಿ, ಸ್ಟೆಬಿಲಿಟಿ ಅಂತ. ಇದನ್ನು ಆನ್ ಮಾಡಿರಿ. ಇದನ್ನು ಆನ್ ಮಾಡಿದಾಗ ನಿಮಗೆ ಇಲ್ಲೇ ಪ್ರೊಸೆಸ್ ಚಾಲು ಆಗ್ತದೆ. ಆ್ಯಕ್ಚುಲಿ ರೆಕಮೆಂಡೆಡ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲೇ ರೆಕಮೆಂಡೆಡ್ ಅಂತ ಒಂದು ಆಪ್ಷನ್ ಐತಿ. ಆ್ಯಂಡ್ ಮಿನಿಮಮ್ ಕಟ್ ಆ್ಯಂಡ್ ಮೋಸ್ಟ್ ಸ್ಟೆಬಿಲಿಟಿ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈ ಆಪ್ಷನ್ ಸೆಲೆಕ್ಟ್ ಮಾಡೋದ್ರಿಂದ ಅದು ಸ್ಟೆಬಿಲಿಟಿ ಕಂಟ್ರೋಲ್ ಮಾಡಕತ್ತಾಗ ಸೈಡಿನ ಕಾರ್ನರ್ಸ್ ಇರ್ತಾವಲ್ಲ, ಇಲ್ಲದ ನೋಡ್ರಿ, ಇದನ್ನ ಸ್ವಲ್ಪ ಜಾಸ್ತಿ ಕಟ್ ಮಾಡಿ ವಿಡಿಯೋನ ಸ್ವಲ್ಪ ಜಾಸ್ತಿ ಝೂಮ್ ಆಗ್ತೈತಿ. ಅದ್ರ ಬದಲಾಗಿ ರೆಕಮೆಂಡೆಡ್ ಸೆಲೆಕ್ಟ್ ಮಾಡಿದ್ರೆ ಸಾಕು, ಆ ವಿಡಿಯೋ ಫುಲ್ ಪ್ರೊಸೆಸ್ ಆಗಿ ಫುಲ್ ಸ್ಮೂತಾಗಿ ಪ್ಲೇ ಆಗತ್ತಿ. ನಾನು ಒಂದ್ಸತಿ ಪ್ಲೇ ಮಾಡಿ ತೋರಿಸ್ತೇನೆ ನೋಡ್ರಿ. ಇವಾಗ ಅದು ಶೇಕ್ ಆಗವಲ್ದು. ಸೊ ಈ ತರ ನೀವು ವಿಡಿಯೋನ ಸ್ಟೆಬಿಲೈಸ್ ಮಾಡ್ಬೋದು. ಅದೇ ತರ ಇಲ್ಲಿ ಇನ್ನೊಂದು ಆಪ್ಷನ್ ಐತಿ, ರೆಡ್ಯೂಸ್ ದ ಇಮೇಜ್ ನಾಯ್ಸ್. ಸೊ ಇಮೇಜ್ ಒಳಗೆ ಏನಾರ ಜಾಸ್ತಿ ನಾಯ್ಸ್ ಇತ್ತಂದ್ರೆ ಅದು ರೆಡ್ಯೂಸ್ ಮಾಡ್ತೈತಿ. ಅಂಡ್ ರಿಮೂವ್ ಫ್ಲಿಕರ್ಸ್, ವಿಡಿಯೋ ಒಳಗೆ ಫ್ಲಿಕರ್ಸ್ ಇರ್ತೈತಲ್ಲ ಅದನ್ನು ಕೂಡ ರಿಮೂವ್ ಮಾಡ್ಬೋದು. ಅಂಡ್ ಆಟೋ ಫ್ರೇಮ್, ಇದು ಯಾವ ತರ ಅಂದ್ರೆ ಈಗ ನೀವು ಇದೇ ವಿಡಿಯೋನ ಯೂಟ್ಯೂಬ್ ಒಳಗೆ ಮಾಡ್ಬೇಕಪ್ಪ. ಬಟ್ ನಾವು ಅದನ್ನ ಯೂಟ್ಯೂಬ್ ಒಳಗೆ ಮಾಡ್ಬೇಕಂದ್ರೆ ನನ್ನ ಫೇಸ್ಗೆ ಫೋಕಸ್ ಆಗ್ಬೇಕಲ್ಲ ಕ್ಯಾಮ್ರಾ. ಸೊ ಅದು ಫುಲ್ ವಿಡಿಯೋ ಒಳಗೆ ನಾನು ಕ್ರಾಪ್ ಮಾಡಿ ನನ್ನ ಫೇಸ್ಗೆ ಸೆಟ್ ಮಾಡೋಕ್ಕಾಗಂಗಿಲ್ಲ. ಕೆಲವೊಂದು ಸತಿ ಫ್ರೇಮ್ ಚೇಂಜ್ ಆಗ್ಬೋದು, ಅವಾಗೆಲ್ಲ ಪ್ರಾಬ್ಲಮ್ ಆಗತ್ತೆ. ಸೊ ಸಿಂಪಲ್ ನಾನು ಏನು ಮಾಡ್ತೀನಿ, ಇವೆರಡು ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೇ ಎಲ್ಲಿ ಇರ್ತದೆ ಆಟೋ ರೀಫ್ರೇಮ್ ಅಂತ ಐತಲ್ಲ, ಇದನ್ನ ಹಿಂಗೆ ಆನ್ ಮಾಡಿದ್ರೆ ಸಾಕು, ಆ ವಿಡಿಯೋ ಆ್ಯಕ್ಚುಲಿ ಕ್ರಾಪ್ ಆಗತಿ. ನಾವು ಯಾವ ಸೈಜು ಯಾವ ಫಾರ್ಮೆಟ್ ಒಳಗೆ ಇರ್ತಾವಲ್ಲ ಅದ್ರ ಪ್ರಕಾರ ಕ್ರಾಪ್ ಆಗತಿ. ಈಗ ಇಲ್ಲೇ ಒರಿಜಿನಲ್ ರೇಷಿಯೋ ಐತಿ, ಇದನ್ನ 16:9 ರೇಷಿಯೋ ಇಟ್ಟೆ. ಅದು ಆಟೋಮೆಟಿಕ್ಕಾಗಿ ನನ್ನ ಫೇಸ್ಗೆ ಸೆಟ್ ಆಯಿತು. ಸ್ಟಾರ್ಟಿಂಗಿಂದ ಆ ವಿಡಿಯೋ ಎಷ್ಟೈತಿ ಓಟೋ ಅದು ನನ್ನ ಫೇಸ್ಗೆ ಸೆಟ್ ಆಗತಿ. ಆ್ಯಂಡ್ ಇಮೇಜ್ ಸ್ಟೆಬಿಲೈಸ್, ಅದು ಎಷ್ಟು ಸ್ಟೆಬಿಲೈಸ್ ಆಗಿರ್ಬೇಕು ಅನ್ನೋದು. ಆ್ಯಂಡ್ ಇನ್ನೊಂದು ಕ್ಯಾಮ್ರಾ ಮೂವ್ ಆಗ್ಬೇಕನ್ನಂತ ನಾನು ಫಾಸ್ಟ್ ಇಟ್ಟೆ ಅಂದರೆ ಅದು ಫಾಸ್ಟಾಗಿ ಕ್ಯಾಮ್ರಾ ಮೂವ್ ಆಕತಿ. ಈಗ ಫ್ರೇಮ್ ಚೇಂಜ್ ಆದ್ಬಿಟ್ಲೆ ಫಾಸ್ಟಾಗಿ ಕ್ಯಾಮ್ರಾ ಮೂವ್ ಆಗಿ ಕರೆಕ್ಟಾಗಿ ನನ್ನ ಫೇಸ್ಗೆ ಫಿಟ್ ಆಗತಿ. ಇಲ್ಲೇ ನಾವು ಆ ವಿಡಿಯೋ ಸೈಜ್ ಕೂಡ ಚೇಂಜ್ ಮಾಡ್ಬೋದು. ಇಲ್ಲೇ 1:85 ಅಂತ ಐತಿ, ಅದನ್ನು ಕೂಡ ಅದು ರೀಫ್ರೇಮ್ ಸೆಟ್ ಮಾಡ್ತೈತಿ. ಇದು ಈ ಥರ ವರ್ಕ್ ಆಗುತ್ತೆ ಆಟೋ ರೀಫ್ರೇಮು. ಆ್ಯಂಡ್ ರಿಮೂವ್ ಫ್ಲಿಕರ್ ಅಂತ ಹೇಳಿದೆ, ಅದು ಬಿಟ್ಟರೆ ಕ್ಯಾನ್ವಸ್ಸು, ಆಟೋ ರೀಫ್ರೇಮ್. ಸೊ ಇದಿಷ್ಟು ವಿಡಿಯೋದ ಆಪ್ಷನ್ಸು. ಇದ್ರೊಳಗೆ ಇನ್ನೂ ಬೇರೆ ಆಪ್ಷನ್ಸ್ ಅದಾವೆ, ರೀಟಚ್ಚು, ಕಲರ್ ರೀಡಿಂಗು, ಆಮೇಲೆ ಫೇಸ್ದು, ಇದೆಲ್ಲ ಏನೇನು ಐತಿ ಅದನ್ನೊಂದು ಪಟ್ಟನ ಹೇಳ್ಬಿಡ್ತೇನೆ ನೋಡ್ರಿ. ನೆಕ್ಸ್ಟು ರಿಮೂವ್ ಬ್ಯಾಕ್ಗ್ರೌಂಡು. ಸೊ ಈಗ ಈ ವಿಡಿಯೋದ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಬೇಕಂದ್ರೆ ರಿಮೂವ್ BG ಅಂತ ಸೆಲೆಕ್ಟ್ ಮಾಡಿ ಆಟೋ ರಿಮೂವಲ್ ಅಂತ ಇರ್ತೈತಿ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಆಗಿ ಆ ವಿಡಿಯೋದ ಬ್ಯಾಕ್ಗ್ರೌಂಡು ರಿಮೂವ್ ಆಕತಿ. ಇಲ್ಲೇ ಪ್ರೊಸೆಸ್ ಆಗತ್ತೆ, ನೀವು ನೋಡಿದ್ರಲ್ಲ ಈಗ. ಸೊ ಈಗ ನೋಡ್ರಿ, ಬ್ಯಾಕ್ಗ್ರೌಂಡ್ ರಿಮೂವ್ ಆಯಿತು. ನಿಮ್ಮ ವಿಡಿಯೋ ಬ್ಯಾಕ್ಗ್ರೌಂಡು ಪ್ಲೇನ್ ಇತ್ತಂದರೆ ತುಂಬ ಪರ್ಫೆಕ್ಟಾಗಿ ರಿಮೂವ್ ಆಕತಿ. ಆದ್ರೆ ಅಕಸ್ಮಾತ್ ನಿಮ್ಮ ವಿಡಿಯೋ ಬ್ಯಾಕ್ಗ್ರೌಂಡು ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಅಥವಾ ಕರೆಕ್ಟಾಗಿ ಇಲ್ಲ ಅಂದಾಗ ಸ್ವಲ್ಪ ಇವು ಹೇರ್ಸ್ ಕಟ್ ಆಗೋದು ಅಥವಾ ಬಾಡಿ ಕಟ್ ಆಗೋದು ಆ ಥರ ಎಲ್ಲ ಪ್ರಾಬ್ಲಮ್ ಬರ್ತೈತಿ. ಆ್ಯಂಡ್ ಅದು ಬಿಟ್ಟರೆ ಕ್ರೋಮಾ ಕೀ, ಇದು ಆ್ಯಕ್ಚುಲಿ ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಆಗತ್ತೆ. ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡೋದು ಹೆಂಗಂತ ಹೇಳ್ತೇನೆ ನೋಡ್ರಿ. ಓಕೆ, ನಾನು ಇಲ್ಲೇ 2 ಫೈಲ್ ಡೌನ್ಲೋಡ್ ಮಾಡ್ಕೊಂಡಿನಿ. ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋ. ಜಸ್ಟ್ ನಾನು ಇದನ್ನೇನು ಮಾಡ್ತೀನಿ, ಇದನ್ನು ಡ್ರ್ಯಾಗ್ ಮಾಡಿ
ಇಲ್ಲಿ ಬಿಡ್ತೀನಿ. ಸೊ ಈ ವಿಡಿಯೋ ಗ್ರೀನ್ ಸ್ಕ್ರೀನ್, ಸಾರಿ, ಓಕೆ, ಈ ವಿಡಿಯೋ ಗ್ರೀನ್ ಸ್ಕ್ರೀನ್ ಇದ್ರ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಬೇಕಂದ್ರೆ ಸಿಂಪಲ್ ನಾ ಏನು ಮಾಡ್ತೀನಿ ಹೇಳ್ರಿ, ಇಲ್ಲೇ ಕ್ರೋಮಾ ಕೀ ಅಂತ ಐತಲ್ಲ, ಈ ವಿಡಿಯೋ ಸೆಲೆಕ್ಟ್ ಮಾಡಿ ಕ್ರೋಮಾ ಕೀ ಮೇಲೆ ಇದನ್ನ ಕ್ಲಿಕ್ ಮಾಡಿ ಇದನ್ನ ಆನ್ ಮಾಡ್ಕೊಂತೀನಿ. ಇಲ್ಲೇ ಕಲರ್ ಪಿಕ್ಕರ್ ಒಂದು ಟೂಲ್ ಐತಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದ್ರ ಮೇಲೆ ಹಿಂಗಿಟ್ಟು ಕ್ಲಿಕ್ ಮಾಡಿದ್ರೆ ಸಾಕು, ಅದ್ರ ಗ್ರೀನ್ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ಐತಲ್ಲ ಅದು ರಿಮೂವ್ ಆಗ್ಬಿಡ್ತೈತಿ. ಇವಾಗ ಏನು ಮಾಡಬೇಕು, ಇದ್ರ ಬ್ಯಾಕ್ಗ್ರೌಂಡ್ ಬೇರೆ ಫುಟೇಜ್ ಹಾಕ್ಬೇಕಪ್ಪ. ಅವಾಗ ನಾನು ಇನ್ನೊಂದು ಫೋಟೋ ಡೌನ್ಲೋಡ್ ಮಾಡ್ಕೊಂಡಿದ್ದೆ, ಈ ಫೋಟೋ ತೊಗೊಂಬಂದು ಇದ್ರ ಮೇಲೆ ಇಡ್ತೀನಿ. ಆ್ಯಂಡ್ ದೆನ್ ಈ ಕ್ಲಿಪ್ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಮೇಲೆ ಇಡ್ತೀನಿ. ಸೊ ಮೇಲಿಟ್ಟೆ ಅಂದರೆ ಆ ಫೋಟೋ ಐತಲ್ಲ, ಸಾರಿ ಆ ವಿಡಿಯೋ ಐತಲ್ಲ, ಈ ಬ್ಯಾಕ್ಗ್ರೌಂಡ್ ಮೇಲೆ ಬರ್ತೈತಿ. ಓಕೆ, ಇವಾಗ ನೀವು ನೋಡ್ಬೋದು. ಈಗ ಇದನ್ನ ನಾನು ಝೂಮ್ ಹಾಕ್ತೇನೆ ಒಂದ್ಸತಿ. ಬೇಸಿಕ್ ಒಳಗೆ ಬಂದು ಸ್ಕೇಲ್ ಐತಲ್ಲ, ಈ ಥರ ಝೂಮ್ ಹಾಕಿ ಕರೆಕ್ಟಾಗಿ ಸೆಂಟ್ರಿಗೆ ಫಿಕ್ಸ್ ಮಾಡಿದ್ರೆ ಮುಗೀತು ನೋಡ್ರಿ. ಅವಾಗ ನಾನು ಬ್ಯಾಕ್ಗ್ರೌಂಡ್ ಬೇರೆ ಇಮೇಜ್ ಇಟ್ಟು ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡಿದೆ. ಸೊ ಈಗ ನಾನು ಪ್ಲೇ ಮಾಡ್ತೀನಿ. ಸೊ ಈ ತರ ನೀವು ಬ್ಯಾಕ್ಗ್ರೌಂಡ್ ಇಂದ ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡ್ಬೋದು. ಇವಾಗ ಈ ವಿಡಿಯೋನ ಸ್ಪೀಡ್ ಅಥವಾ ಸ್ಲೋ ಮಾಡ್ಬೇಕು ಅಂದ್ರೆ ಸ್ಪೀಡ್ ಕಂಟ್ರೋಲ್ ಮಾಡ್ಬೇಕಪ್ಪ. ಸಿಂಪಲ್ ನಾನು ಈ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲೇ ನಿಮ್ಗೆ ಸ್ಪೀಡ್ ಅಂತ ಒಂದು ಆಪ್ಷನ್ ಐತಿ, ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ನೀವು ನೋಡ್ಬೋದು ಸ್ಪೀಡ್ ಬೇಕಂದ್ರೆ ಸ್ಪೀಡ್, ಸ್ಲೋ ಬೇಕಂದ್ರೆ ಸ್ಲೋ. ಈಗ ನಾನು ಹಿಂಗೆ ಜಾಸ್ತಿ ಇಟ್ಟೆ ಅಂದ್ರೆ ಆ ವಿಡಿಯೋ ಫುಲ್ ಫಾಸ್ಟ್ ಆಗತಿ. ಫಾಸ್ಟ್ ಮಾತಾಡತ್ತ ನೋಡ್ರಿ. ಅದೇ ಏನಾದ್ರು ಸ್ಲೋ ಬೇಕಂದ್ರೆ ಫುಲ್ ಕಡಿಮೆ ಮಾಡಿದೆಪ್ಪ. ಸಿ ಇವಾಗ ಎಷ್ಟು ಸ್ಲೋ ಮಾತಾಡ್ತಾನ ಅಂದ್ರವ, ಫುಲ್ ನಿಮಗೆ ಬೋರ್ ಅನಿಸ್ಬೇಕು. ಅವ್ನು ಕಣ್ಣು ಸಹಿತ ಎಷ್ಟು ಸ್ಲೋ ಆಗಿ ಫಿಲ್ಕಸ್ ಆತ ನೋಡ್ರಿ, ಭಾಳ ಸ್ಲೋ ಆತಿದ್ದು ಇಷ್ಟಿಡನ. ಸಿ ಸೊ ಇಲ್ಲಿ ನೀವು ಸ್ಪೀಡ್ನ ಕಂಟ್ರೋಲ್ ಮಾಡ್ಬೋದು. ಇನ್ನು ಸ್ಪೀಡ್ ಒಳಗೆ ಕರ್ವ್ ಅಂತ ಬರುತ್ತೆ ಇನ್ನೊಂದು ಸ್ಟೈಲು. ಫಸ್ಟ್ ಇದನ್ನು ಡಿಫಾಲ್ಟ್ ಇಟ್ಬಿಡಂತ ಹೇಳ್ರಿ. ಸೊ 1x ಇಟ್ರೆ ಸಾಕು, ಮೊದ್ಲು ಹೆಂಗಿತ್ತು ಹಂಗೆ ಆಗ್ಬಿಡ್ತೈತಿ. ನೆಕ್ಸ್ಟ್ ಕರ್ವ್ ಅಂತ ಐತಿ. ಈಗ ಇದು ಬೈಕ್ ಅಥವಾ ಕಾರ್ದು ಏನಾರು ಸ್ಪೀಡ್ ರ್ಯಾಂಪಿಂಗ್ ಎಲ್ಲ ವಿಡಿಯೋಸ್ ನೋಡಿರ್ತಿರಲ್ಲ, ಅದೆಲ್ಲ ನೀವು ಇಲ್ಲಿಂದಾನ ಮಾಡ್ಬೋದು. ಜಸ್ಟ್ ನಾನು ಹಿಂಗಿಟ್ಟು ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಇದು ವಿಡಿಯೋ ಒಂದ ಬಟ್ಟಿಗೆ ಫಾಸ್ಟ್ ಆಗತಿ, ಆಮೇಲೆ ಫುಲ್ ಸ್ಲೋ ಆಗ್ಬಿಡ್ತೈತಿ, ಆಮೇಲೆ ನಾರ್ಮಲ್ ಆಗತಿ. ಇದು ಫಾಸ್ಟ್ ಆಯ್ತಾ, ಇವಾಗ ಸ್ಲೋ ಆಯಿತು. ಇವಾಗ ಮತ್ತೆ ಪ್ಲೇ ಏನಾಗತ್ತೆ ವಿಡಿಯೋ. ಅದೇ ಥರ ಇನ್ನೊಂದು ಐತಿ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಪ್ಲೇ ಮಾಡ್ತೀನಿ. ಈಗ ವಿಡಿಯೋ ಪ್ಲೇ ಆಕತ್ತೆ, ಒಂದ ಬಟ್ಟಿಗೆ ಸ್ಲೋ ಆಗ್ಬಿಡ್ತೈತಿ, ಮತ್ತೆ ಫಾಸ್ಟ್ ಆಗತಿ. ಫಾಸ್ಟ್ ಆಯಿತು, ಮತ್ತೆ ಸ್ಲೋ ಆಯಿತು, ಮತ್ತೆ ಫಾಸ್ಟ್ ಆಯಿತು. ಈ ಥರ ವರ್ಕ್ ಆಗತ್ತೆ. ನಾನು ಇದನ್ನೆಲ್ಲ ನಿಮ್ಗೆ ಶಾರ್ಟಾಗಿ ಹೇಳತ್ತೀನಿ. ಇದನ್ನೆಲ್ಲ ನಾನು ಅಡ್ವಾನ್ಸಾಗಿ ಹೇಳಕತ್ತೆ ಅಂದರೆ ವಿಡಿಯೋ ಮತ್ತೆ ಒಂದು 10-20 ಅವರ್ ಆಗ್ಬಿಡ್ತೈತಿ. ಇವಕ್ಕೆಲ್ಲ ನಾನು ಫೀಚರ್ ಒಳಗೆ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ಪರ್ಟಿಕ್ಯುಲರ್ ಟೂಲ್ಸ್ ಬಗ್ಗೆ ನಾನು ವಿಡಿಯೋಸ್ ಮಾಡಿ ಹಾಕ್ತೀನಿ. ಈಗ ಸ್ಪೀಡ್ ಕಂಟ್ರೋಲ್ ಅಂತ ಐತಿಪ್ಪ. ಸೊ ಸ್ಪೀಡಿಂದ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದೇ ಕಲರ್ ರೀಡಿಂಗ್ ಅಂತ ಬಂತಂದ್ರೆ ಕಲರ್ ರೀಡಿಂಗಿಂದ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇವಾಗ ನಾನು ಜಸ್ಟ್ ನಿಮ್ಗೆ ಈ ಸಾಫ್ಟ್ವೇರ್ ಬಗ್ಗೆ ಇಂಟ್ರಡ್ಯೂಸ್ ಮಾಡತ್ತೀನಿ. ಮತ್ತು ನೀವು ಇವ ಎಲ್ಲ ಫಾಸ್ಟಾಗಿ ಹೇಳ್ಕೊಂಡು ಹೊಂಟಾನ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಆ್ಯಕ್ಚುಲಿ ಇದು ಸ್ಲೋ ಅನ್ಕರಿ. ರೀಟಚ್ ಅಂತ ಐತಿ. ಇದ್ರೊಳಗೆ ನೀವು ನಿಮ್ಮ ಫೇಸ್ನ ಮೇಕಪ್ ಮಾಡ್ಬೋದು. ಅಂದರೆ ನಿಮ್ಮ ಫೇಸ್ನ ಸ್ಮೂತ್ ಸ್ಕಿನ್ ಮಾಡ್ಬೋದು, ಆಮೇಲೆ ಆ ಫೇಸ್ಗೆ ಲಿಫ್ಟಿಕ್ ಹಚ್ಬೋದು. ಅದೆಲ್ಲ ನಿಮ್ಗೆ ಇಲ್ಲಿ ನೋಡಕ್ಕೆ ಸಿಗ್ತೈತಿ. ಆ್ಯಂಡ್ ಸ್ಮೂತ್ ಸ್ಕಿನ್ ಎಲ್ಲ ಇಲ್ಲಿ ನೋಡ್ಬೋದು. ಆ್ಯಂಡ್ ಫೇಸ್ ಕೂಡ ಐತಿ. ಆ್ಯಂಡ್ ಫೀಚರ್ಸ್ ನೀವು ಪರ್ಟಿಕ್ಯುಲರ್ ಆಗಿ ಐ ಆಗಿರ್ಬೋದು, ನೋಸು, ಮೌತು, ಇದನ್ನೆಲ್ಲ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಬಟ್ ಹುಡುಗರಿಗೆಲ್ಲ ಇದು ಯೂಸ್ ಇಲ್ಲ ಅಷ್ಟು. ಆ್ಯಂಡ್ ನೆಕ್ಸ್ಟು ಸ್ಪೀಡ್ ಆಯಿತು. ಆ್ಯನಿಮೇಷನ್ ಒಳಗೆ ಅವಾಗಲೇ ಹೇಳಿದ್ನಲ್ಲ, ಇಲ್ಲಿ ಏನು ಫಿಲ್ಟರ್ಸ್ ಇದು ಸಾರಿ ಇಫೆಕ್ಟ್ಸು ಅದೇ ಥರನ ವರ್ಕ್ ಆಕತಿ. ಈಗ ಎಕ್ಸಾಂಪಲ್ಗೆ ನಾನು ಈ ವಿಡಿಯೋ ಇದನ್ನು ರಿಮೂವ್ ಮಾಡ್ಬಿಡ್ತಂತ ಹೇಳಿ ಬ್ಯಾಡಿದು. ಓಕೆ, ಇವಾಗ ಈ ವಿಡಿಯೋಕ್ಕೆ ಆ್ಯನಿಮೇಷನ್ ಮಾಡ್ಬೇಕಪ್ಪ. ಸಿಂಪಲ್ ನಾನು ಆ್ಯನಿಮೇಷನ್ ಒಳಗೆ ಕ್ಲಿಕ್ ಮಾಡಿ ಈಗ ಇದನ್ನ ಸೆಲೆಕ್ಟ್ ಮಾಡಿದೆ ಅಂದರೆ ಇದೊಂದು ಆ್ಯನಿಮೇಟ್ ಆಯಿತು. ಸ್ಟಾರ್ಟಿಂಗ್ ಪ್ಲೇ ಮಾಡಿದಾಗ ಅದು ಈ ಥರ ಝೂಮ್ ಔಟಾಗಿ ಬರ್ತೈತಿ ಹಿಂಗೆ. ಇದೊಂಥರ ಮಸ್ತ್ ಐತಲ್ಲ. ನೆಕ್ಸ್ಟು ಇಲ್ಲೊಂದು ಫೇಡ್ ಇನ್ ಅಂತ ಐತಿ, ಇದನ್ನು ಡೌನ್ಲೋಡ್ ಮಾಡ್ಕೊಂತಾನೆ. ಸೊ ಇದು ಫೇಡ್ ಇಂದ ಬರ್ತೈತಿ ಪ್ಲೇ ಆಗಿ. ಸೊ ಆ ವಿಡಿಯೋಗೆ ಸ್ಟಾರ್ಟಿಂಗಿಂದ ಇಫೆಕ್ಟ್ ಈ ಥರ ಇರ್ತೈತಿ. ನೆಕ್ಸ್ಟ್ ಔಟ್ ಅಂದ್ರೆ ಆ ವಿಡಿಯೋ ಹೋಗಬೇಕಾರೆ ಅಂದರೆ ಲಾಸ್ಟ್ ಆ ವಿಡಿಯೋ ಎಂಡ್ ಯಾವ ಥರ ಆಗ್ಬೇಕಂತ. ಸೊ ನಾನು ಇದೇ ವಿಡಿಯೋದ್ದು ಎಂಡ್ ಇದು ಇಲ್ಲಿ ಇರ್ತೈತಲ್ಲ. ಸೊ ಸಿಂಪಲ್ ಇದ್ರೊಳಗೆ ಆ್ಯನಿಮೇಷನ್ ಇಂದ ಇಫೆಕ್ಟ್ಸ್ ತೋರಿಸ್ತೈತಿ. ನಾನು ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಈ ಥರ ಹೋಗ್ಬಿಡ್ತೈತಿ. ನೆಕ್ಸ್ಟ್ ಕ್ಲಿಪ್ಪಿಗೆ ಅದು ಕಂಟಿನ್ಯೂ ಆಗತಿ. ಔಟ್ ಅಂದ್ರೆ ವಿಡಿಯೋ ಎಂಡಿಗೆ ಇಫೆಕ್ಟ್ ಹಾಕೋದು, ಇನ್ನ ಅಂದ್ರೆ ವಿಡಿಯೋ ಸ್ಟಾರ್ಟಿಂಗಿಗೆ ಇಫೆಕ್ಟ್ ಹಾಕೋದು. ಇದ್ರೊಳಗೆ ನಿಮ್ಗೆ ಬೇಸಿಕ್ಕು, ಆಮೇಲೆ ಲೈಟ್, ಗ್ಲಿಚ್, ಈ ಥರ ಕ್ಯಾಟಗರಿ ವೈಸ್ ಕೂಡ ಇರ್ತಾವು. ನೆಕ್ಸ್ಟು ಕೊಂಬೋ ಅಂದ್ರೆ ಈಗ ಇಲ್ಲಿಗೂ ಒಟ್ಟಿಗೆ ಅದು ಇಫೆಕ್ಟ್ ಹಾಕ್ಬಿಡ್ತೈತಿ. ಇಲ್ಲಿ ನೋಡ್ರಿಲ್ಲ, ಇನ್ನು ಕ್ಲಿಕ್ ಮಾಡಿದ್ನ ಝೂಮ್ ಔಟಾಗಿ ಬಂತ. ನೆಕ್ಸ್ಟ್ ಅದು ಝೂಮ್ ಇನ್ ಆಗಿ ಎಂಡ್ ಆಗ್ಬಿಡ್ತೈತಿ. ಸೊ ಈ ಥರ ಇದು ಆ್ಯನಿಮೇಷನ್ ಆಯಿತು. ಈಗ ಇದು ಒಂಥರ ಮಸ್ತ್ ಐತೆ ನೋಡ್ರಿ. ಇದು ಕಲರ್ ರೀಡಿಂಗಿಂದು. ಈಗ ನಾನು ಈ ಇಫೆಕ್ಟ್ಸ್ ಎಲ್ಲ ರಿಮೂವ್ ಮಾಡ್ಬೇಕಂದ್ರೆ ನಾನ್ ಅಂತ ಕ್ಲಿಕ್ ಮಾಡಿದ್ರೆ ಆಯಿತು. ಇದು ನಾನು,
ಇದು ನಾನು. ಸೊ ಈ ನಾನ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ಅದಕ್ಕೆ ಅಪ್ಲೈ ಆಗಿರೋ ಇಫೆಕ್ಟ್ಸ್ ರಿಮೂವ್ ಆಗ್ಬಿಡ್ತೈತಿ. ಈಗ ಅಡ್ಜಸ್ಟ್ ಒಳಗೆ ಬಂದು ಈ ವಿಡಿಯೋನ ನಾನು ಈ ವಿಡಿಯೋ ಒಳಗೆ ಲಟ್ಸ್ ಆಮೇಲೆ ಕಲರ್ ಗ್ರೇಡಿಂಗು ಬ್ರೈಟ್ನೆಸ್ ಅದೆಲ್ಲನ ಅಡ್ಜಸ್ಟ್ ಮಾಡ್ಬೋದು. ಸೊ ಇದ್ರೊಳಗೆ ಅಡ್ಜಸ್ಟ್ ಅಂತ ಐತಿ. ಇಲ್ಲಿ ಬಂದು ನಾವು ಈ ವಿಡಿಯೋದ ಟೆಂಪರೇಚರ್ನ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಇಲ್ಲೇ ಟಿಂಟ್ ಅಂತ ಐತಿ. ಸೊ ನಮಗೆ ಯಾವ ಥರದ್ದು ಟೋನ್ ಬೇಕಲ್ಲ ಅದನ್ನ ಇಲ್ಲೇ ಅಡ್ಜಸ್ಟ್ ಮಾಡ್ಬೋದು, ಸೆಟ್ ಮಾಡ್ಬೋದು. ಗ್ರೀನ್ ಟೋನ್ ಐತಿ, ಆಮೇಲೆ ಪಿಂಕು, ಆಮೇಲೆ ಪಿಂಕ್ ಅಲ್ಲ ಗುಲಾಬಿ ಅಲ್ಲ ಇದು, ಓಕೆ ಗುಲಾಬಿ ಕಲರು, ಆಮೇಲೆ ವಾರ್ಮು, ಆಮೇಲೆ ಕೋಲ್ಡು, ಈ ತರದ ಟೋನ್ ನಾವಿಲ್ಲಿ ಸೆಟ್ ಮಾಡ್ಬೋದು. ಅಂಡ್ ಸ್ಯಾಚುರೇಷನ್ ಜಾಸ್ತಿ ಕಲರ್ ಬೇಕಂದ್ರೆ ಸ್ಯಾಚುರೇಷನ್ ಜಾಸ್ತಿ ಮಾಡ್ರಿ, ಕಡಿಮೆ ಬೇಕಂದ್ರೆ ಸ್ಯಾಚುರೇಷನ್ ಕಡಿಮೆ ಮಾಡ್ರಿ. ಸೊ ಇದು ಬ್ಲಾಕ್ ಅಂಡ್ ವೈಟ್ ಆಯ್ತು. ನಾವು ಮೊದ್ಲು ಹೆಂಗಿತ್ತು ಹಂಗೆ ಸೆಂಟ್ರಿಗೆ ಇಟ್ಬಿಡಂದ್ರೆ, ಜೀರೋ ಇತ್ತಂದ್ರೆ ಅದು ಮೊದ್ಲು ಹೆಂಗಿತ್ತು ಹಂಗಾಗತಿ. ಈಗ ವಿಡಿಯೋ ಒಳಗೆ ಎಕ್ಸ್ಪೋಜರ್ ಅಥವಾ ಬ್ರೈಟ್ನೆಸ್ ಅದೇನಾರ ಜಾಸ್ತಿ ಇತ್ತಂದ್ರೆ ಎಕ್ಸ್ಪೋಜರ್ನ ಕಡಿಮೆ ಮಾಡ್ರಿ, ಏನಾರ ಕಡಿಮೆ ಇತ್ತಂದ್ರೆ ಜಾಸ್ತಿ ಮಾಡ್ರಿ. ಕಾಂಟ್ರಾಸ್ಟ್ ಆಗಿರ್ಬೋದು. ನೆಕ್ಸ್ಟ್ ಹೈಲೈಟ್ ಏನಾರ ಜಾಸ್ತಿ ಬೇಕಂದ್ರೆ ಹೈಲೈಟ್ ಜಾಸ್ತಿ ಮಾಡ್ರಿ. ಅಂಡ್ ಶಾಡೋ ಕಡಿಮೆ ಇತ್ತಂದ್ರೆ ಶಾಡೋನು ಹೆಚ್ಚು ಕಮ್ಮಿ ಮಾಡ್ಬೋದು. ಅಂಡ್ ವೈಟ್ ಅಂತ ಐತಿ, ವೈಟ್ ಒಳಗೆ ಕೂಡ ನೀವು ಈ ತರ ಅಡ್ಜಸ್ಟ್ ಮಾಡ್ಬೋದು. ಅಂಡ್ ಬ್ಯಾಲೆನ್ಸು, ಆಮೇಲೆ ಬ್ಲ್ಯಾಕ್ಸ್ ಏನಾರ ಬ್ಲ್ಯಾಕ್ಸ್ ಜಾಸ್ತಿ ಇತ್ತಂದ್ರೆ ಕಡಿಮೆ ಮಾಡ್ಬೋದು, ಕಡಿಮೆ ಇದ್ರೆ ಜಾಸ್ತಿ ಮಾಡ್ಬೋದು. ಹಿಂಗೆ ವಿಡಿಯೋ ಒಳಗೆ ಏನಾದ್ರು ಶಾರ್ಪ್ನೆಸ್ ಬೇಕಂದ್ರೆ ಶಾರ್ಪ್ನೆಸ್ಸು, ಆಮೇಲೆ ಕ್ಲಾರಿಟಿ ಬೇಕಂದ್ರೆ ಕ್ಲಾರಿಟಿ ಇಡ್ಬೋದು. ವಿಡಿಯೋ ಒಂದು ಸ್ವಲ್ಪ ಕ್ಲಾರಿಟಿ ಇಲ್ಲ ಅಂದ್ರೆ ಕ್ಲಾರಿಟಿ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಪಾರ್ಟಿಕಲ್ಸ್ ಈ ಚುಕ್ಕಿ ಇರ್ತಾವಲ್ಲ ಆ ಥರದ ಪಾರ್ಟಿಕಲ್ಸ್ ಬೇಕಂದ್ರೆ ಅದನ್ನು ಕೂಡ ಇಡ್ಬೋದು. ವಿಡಿಯೋಕ್ಕೆ ಸ್ವಲ್ಪ ಸಿನೆಮೆಟಿಕ್ ಫೇಡ್ ಇಫೆಕ್ಟ್ ಬೇಕಂದ್ರೆ ಈ ಫೇಡ್ ಐತಲ್ಲ ಇದನ್ನ ಇನ್ಕ್ರೀಸ್ ಮಾಡಿದ್ರೆ ಸಾಕು, ಇದೊಂಥರ ಫೇಡ್ ಆಗಿ ಕಾಣಿಸ್ತತಿ. ಇದು ಆಕ್ಚುಲಿ ಚೆನ್ನಾಗಿ ಕಾಣ್ತತಿ. ವಿಗ್ನೆಟ್ ಇದಂತರೂ ಬಹಳ ಜನಕ್ಕೆ ಗೊತ್ತಿರ್ತೈತಿ. ಇಲ್ಲೇ ಸೈಡ್ಗೆ ಬ್ಲ್ಯಾಕ್ ಇಫೆಕ್ಟ್ ಬೇಕಂದ್ರೆ ವಿಗ್ನೆಟ್ ಮೋಡ್ನ ಹಿಂಗೆ ಅಡ್ಜಸ್ಟ್ ಮಾಡ್ಬೋದು. ನಿಮ್ಗೆ ಏನಾರ ಇದು ಯಾವ್ದದು ಲೈಟ್ ರೂಮ್ ಆ್ಯಪ್ ಯೂಸ್ ಮಾಡಿದ್ರೆ ನಿಮ್ಗೆ ಇದು ತುಂಬಾ ಈಸಿಯಾಗಿ ಅರ್ಥ ಆಗ್ಬಿಡ್ತೈತಿ ಯಾವ ಥರ ಅಂತ. ಇದು ಲಟ್ಸ್, ನೀವು ಇದ್ರೊಳಗೆ ಯಾವ್ದಾರ ಲಟ್ನ ಇಂಪೋರ್ಟ್ ಮಾಡಿದ್ರೆ ಅದ್ರದ್ದು ಇಂಟೆನ್ಸಿಟಿ ಅಡ್ಜಸ್ಟ್ ಮಾಡ್ಬೋದು. ಆ್ಯಂಡ್ ಕಲರ್ ಕರೆಕ್ಷನ್ ಐತಿ, ಅದೇ ಆಟೋಮೆಟಿಕ್ ಆಗಿ ಇದನ್ನ ಆನ್ ಮಾಡಿದ್ರೆ ಕಲರ್ನ ಅದು ಆಟೋಮೆಟಿಕ್ ಆಗಿ ಕರೆಕ್ಷನ್ ಮಾಡ್ತೈತಿ. ಏನಾರು ಬೈ ಮಿಸ್ಟೇಕ್ ಮಾಡಿದ್ರೆ ಇದನ್ನ ಕ್ಲಿಕ್ ಮಾಡಿ ಅದನ್ನ ರೀಸೆಟ್ ಮಾಡ್ಬೋದು. ಬಟ್ ನನಗಿದು ಬೇಡ. ಕಲರ್ ಮ್ಯಾಚ್ ಅಂತ ಐತಿ, ಇದ್ರೊಳಗೆ ಕಲರ್ ಮ್ಯಾಚ್ ಇದನ್ನ ಆನ್ ಮಾಡಿ ಈಗ ಯಾವ್ದಾರ ಒಂದು ವಿಡಿಯೋದ ಕಲರ್ನ ಮ್ಯಾಚ್ ಮಾಡ್ಬೇಕಂದ್ರೆ ಯಾವ ಪಾರ್ಟ್ ಬೇಕಲ್ಲ ಅದನ್ನ ಸೆಲೆಕ್ಟ್ ಮಾಡಿ ಹಿಂಗೆ ಓಕೆ ಅಂತ ಕೊಟ್ರೆ ಸಾಕು, ಆ ವಿಡಿಯೋದ ಕಲರ್ ಮ್ಯಾಚ್ ಮಾಡ್ತೈತಿ. ಎಕ್ಸಾಂಪಲ್ಗೆ ಇಲ್ಲಿ ಬೇರೆ ವಿಡಿಯೋ ಕ್ಲಿಪ್ ಇತ್ತಪ್ಪ, ಸೊ ಆ ವಿಡಿಯೋ ಕ್ಲಿಪ್ ಆ ವಿಡಿಯೋ ಒಳಗೆ ಏನು ಕಲರ್ ಐತಲ್ಲ ಅದು ಕೂಡ ಇದ್ರೊಳಗೆ ಬೇಕಂದ್ರೆ ಜಸ್ಟ್ ನಾನು ಇದನ್ನ ಸೆಲೆಕ್ಟ್ ಮಾಡಿ ಇದನ್ನ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಇಲ್ಲಿ ಶೋ ಆಗತ್ತೆ. ಆ್ಯಕ್ಚುಲಿ ಈಗ 2 ವಿಡಿಯೋ ಅದಾವು. ಸೊ ಆ ವಿಡಿಯೋ ಸೆಲೆಕ್ಟ್ ಮಾಡಿ ಓಕೆ ಅಂತ ಹೊಡೆದ್ರೆ ಸಾಕು, ಆ ವಿಡಿಯೋ ಜೊತೆಗೆ ಇದು ಕಲರ್ ಮ್ಯಾಚ್ ಆಕತಿ. ಓಕೆನಾ? ಬಟ್ ಇದು ಬೇಡ ನಮಗೆ. ಆಟೋ ಅಡ್ಜಸ್ಟ್ ಬೇಡಪ್ಪ, ನನಗೆ ಈ ಕಲರ್ ರೀಡಿಂಗ್ ಇದೆಲ್ಲ ಯಾವನಿಗೆ ಬೇಕು ಅದೆಲ್ಲ ಆಟೋಮೆಟಿಕ್ ಸೆಟ್ ಮಾಡ್ಕರ್ಲಿ ಅಂದರೆ ಆಟೋ ಅಡ್ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕಾಗಿ ಕಲರ್ಸ್ ಆ್ಯಂಡ್ ಬ್ರೈಟ್ನೆಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂತೈತಿ. ಎಲ್ಲನ ಅದ ಮಾಡ್ತು. ಇಂಟೆನ್ಸಿಟಿ ಬೇಕಾದ್ರೆ ಕಡಿಮೆ ಮಾಡ್ಬೋದು, ಇದು ಜಾಸ್ತಿ ಆಯ್ತು ಇದು ಕಡಿಮೆ. ಇದೊಂಥರ ಚೆನ್ನಾಗೈತೆ ನೋಡ್ರಿ, ಒಂದು ಫಸ್ಟ್ ಟೈಮ್ ಯೂಸ್ ಮಾಡಾದ್ರೆ ಟ್ರೈ ಮಾಡ್ರಿ. HSL ಇದು ಕೂಡ ಲೈಟ್ ರೂಮ್ ಐತಲ್ಲ ಹಂಗೆ. ಈಗ ನಾನು ಏನಾರ ಈ ಆರೆಂಜ್ ಟೋನ್ ಎಲ್ಲೆಲ್ಲ ಐತಲ್ಲ ಅದನ್ನ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಆರೆಂಜ್ ಟೋನ್ ಇಫೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಸ್ಯಾಚುರೇಷನ್ ಕಡಿಮೆ ಮಾಡಿದ್ರೆ ಸಾಕು, ಆರೆಂಜ್ ಟೋನ್ ಎಲ್ಲೆಲ್ಲ ಐತಲ್ಲ ಅದ್ರ ಸ್ಯಾಚುರೇಷನ್ ಕಡಿಮೆ ಆಗತಿ. ಜಾಸ್ತಿ ಮಾಡಿದೆ ಅಂದ್ರೆ ಆರೆಂಜ್ ಟೋನ್ ಎಲ್ಲೆಲ್ಲ ಐತಲ್ಲ ಅದು ಜಾಸ್ತಿ ಆಗತಿ. ಅಕಸ್ಮಾತ್ ಅದ್ರದ್ದು ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಹ್ಯೂ ಅಂತ ಐತಿ, ಈ ಹ್ಯೂ ಅನ್ನೋದನ್ನ ಚೇಂಜ್ ಮಾಡಿದ್ರೆ ಸಾಕು ಅದ್ರ ಕಲರ್ ಕೂಡ ಚೇಂಜ್ ಆಗತಿ. 0 ಆ್ಯಂಡ್ ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡ್ಬೋದು. ಆ ಆರೆಂಜ್ ಟೈನಿಂದ ಬ್ರೈಟ್ನೆಸ್ ಜಾಸ್ತಿ ಆಗ್ಬೇಕಂದ್ರೆ ಹಿಂಗೆ ಇನ್ಕ್ರೀಸ್ ಮಾಡಿದ್ರೆ ಸಾಕು ಜಾಸ್ತಿ ಆಗತಿ, ಕಡಿಮೆ ಮಾಡಿದ್ರೆ ಸಾಕು ಡಾರ್ಕ್ ಆಕತಿ. 0. ಈಗ ನಂದು ಅಂಗಿನ ಚೇಂಜ್ ಮಾಡ್ಬೇಕಪ್ಪ, ಸೊ ಅಂಗಿಗೆ ಮ್ಯಾಚ್ ಆಗೋ ಕಲರ್ ಯಾವುದು, ಜಸ್ಟ್ ನಾನು ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ಅಂಗಿ ಕಲರ್ ನೋಡ್ರಿ, ನಂದು ಅಂಗಿ ಕಲರ್ ಮೇಲೆ ಫೋಕಸ್ ಮಾಡ್ರಿ, ಅದು ಚೇಂಜ್ ಆಗತ್ತು. ನೆಕ್ಸ್ಟ್ ಇದೊಂದಲ್ಲ, ಇದು ಅಷ್ಟು ಮ್ಯಾಚ್ ಆಗೋಲ್ದು. ಸೊ ಇಲ್ಲಿ ಯಾವ ಕಲರ್ ಇರ್ತಾವಲ್ಲ ಆ ಕಲರು ಈ ಸ್ಕ್ರೀನ್ ಒಳಗಿದ್ರೆ ಅಲ್ಲಿ ಚೇಂಜ್ ಆಗತಿ. ಇಲ್ಲಿ CPU ಐತಲ್ಲ ಇಲ್ಲಿ ಚೇಂಜ್ ಆಗತ್ತೆ ನೋಡ್ರಿ. ಸ್ಕಿನ್ಗೆ ಆ್ಯಕ್ಚುಲಿ ಈ ಆರೆಂಜ್ ಕಲರ್ ವರ್ಕ್ ಆಕತಿ. ಸ್ಕಿನ್ಗೆ ನೀವು ನೋಡ್ರಿ, ನಿಮ್ಮದು ಸ್ಕಿನ್ ಏನಾರ ಸ್ವಲ್ಪ ಬ್ರೈಟ್ ಆಗ್ಬೇಕಂದ್ರೆ ಈ ಇಫೆಕ್ಟ್ಸ್ ಇದನ್ನ ಈ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಹಿಂಗೆ ಜಾಸ್ತಿ ಅಥವಾ ಕಡಿಮೆ ಮಾಡ್ಬೋದು. ಆ್ಯಂಡ್ ಇಲ್ಲೇ ಐ ಡ್ರಾಪರ್ ಟೂಲ್ ಐತಿ ಅಂದರೆ ಕಲರ್ ಪಿಕ್ಕರ್. ಇದನ್ನ ಕ್ಲಿಕ್ ಮಾಡಿ ನೀವು ಯಾವ ಸೆಕ್ಷನ್ ಸೆಲೆಕ್ಟ್ ಮಾಡ್ತೀರಲ್ಲ ಆ ಸೆಕ್ಷನ್ ಮಾತ್ರ ನೀವು ಆ ಸೆಕ್ಷನಿನ ಕಲರ್ನ ಅಡ್ಜಸ್ಟ್ ಮಾಡ್ಬೋದು. ಇದನ್ನ ಸೆಲೆಕ್ಟ್ ಮಾಡಿದ್ನೆ, ಈ ಅಂಗಿ ಸೆಲೆಕ್ಟ್ ಮಾಡಿದೆಪ್ಪ. ಸೊ ಇದ್ರದ್ದೊಂದು ಎಕ್ಸ್ಟ್ರಾ ಕಲರ್ ಆ್ಯಡ್ ಆಯಿತು. ಇವಾಗ ಅದ್ರ ಕಲರ್ನ ಅಡ್ಜಸ್ಟ್ ಮಾಡ್ಬೋದು. ಸೊ ಈ ಥರ ಇದು ವರ್ಕ್ ಆಗತ್ತೆ ಹ್ಯೂ.
ಕರ್ವ್ಸು ಅಷ್ಟೇ ಸೇಮ್ ಅವಾಗಲೇ ಇತ್ತಲ್ಲ ಅದು ಅಷ್ಟೇ. ಇದ್ರದ್ದು ಡೀಟೇಲ್ ವಿಡಿಯೋ ನಾನು ಆಲ್ರೆಡಿ ಮಾಡೀನಿ ಫಿಲ್ಮೋರಾ ಇದ್ರೊಳಗೆ. ನೆಕ್ಸ್ಟ್ ಇದ್ರ ಬಗ್ಗೆ ನಾನು ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತು ನಿಮಗೆ ಇದು ಬೋರ್ ಅಂತ ಆಗ್ಬಿಡ್ತೈತಿ. ಓಕೆ, ಇವಾಗ ನಾನು ಈ ವಿಡಿಯೋಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಮಾಡಬೇಕು. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಿಮ್ದು ಎಂಥ ನಾರ್ಮಲ್ ಬೋರಿಂಗ್ ವಿಡಿಯೋ ಇದ್ರೂ ಕೂಡ ಅದು ಇಂಟ್ರೆಸ್ಟಿಂಗ್ ಆಗ್ಬೇಕಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಭಾಳ ಇಂಪಾರ್ಟೆಂಟ್. ಸೊ ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಇದ್ರಾಗ ಸಿಕ್ಬಿಡ್ತಾವೆ. ಇಲ್ಲೇ ಆಡಿಯೋ ಅಂತ ಒಂದು ಆಪ್ಷನ್ ಐತಲ್ಲ, ಇದ್ರೊಳಗೆ ಬಂದ್ರೆ ಸಾಕು. ಇಲ್ಲೇ ನಿಮ್ಗೆ ಸುಮಾರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ಅದಾವೆ. ಇಲ್ಲಿ ನೀವು ಸರ್ಚ್ ಕೂಡ ಮಾಡ್ಬೋದು ನಿಮಗೆ ಯಾವುದು ಬೇಕಂತ. ಈಗ ನಂಗೆ ಸಾಫ್ಟ್ ಬೇಕಪ್ಪ, ಸೊ ನಾನು ಸಾಫ್ಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸಾಫ್ಟ್ ಆಗಿರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ಇಲ್ಲಿ ನಮ್ಗೆ ನೋಡಕ್ಕೆ ಸಿಗ್ತೈತಿ. ಅದೇ ಥರ ನಮಗೆ ಬೇಸ್ ಇರೋದು ಬೇಕಪ್ಪ, ಜಸ್ಟ್ ನಾನು ಬೇಸ್ ಅಂತ ಕ್ಲಿಕ್ ಮಾಡಿದರೆ ಸಾಕು. ಬೇಸ್ ಇರುವಂಥ ವೀಡಿಯೋಸಿನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಮ್ಗೆ ಇಲ್ಲೇ ನೋಡಕ್ಕೆ ಸಿಗ್ತೈತಿ. ಏನು ಬೇಡ, ಅದೇ ಸುಮ್ಮನೆ ನಾರ್ಮಲಿ ಅದೇ ಸಜೆಸ್ಟ್ ಮಾಡಲಿ ಅಂದ್ರೆ ಅದು ಕೂಡ ಇದ್ರೊಳಗೆ ಇರ್ತೈತಿ. ಆ್ಯಂಡ್ ಫ್ಯಾಂಕು ವ್ಲಾಗು, ನೀವೇನಾರ ವ್ಲಾಗ್ಸ್ ಮಾಡ್ತೀರಿ ಅಂದ್ರೆ ವ್ಲಾಗ್ಸ್ ರಿಲೇಟೆಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ತೈತಿ. ಆ್ಯಂಡ್ ಅದು ಕಾಪಿರೈಟ್ ಫ್ರೀ ಕೂಡ ಇರ್ತೈತಿ, ಕಾಪಿರೈಟ್ ಏನು ಬರಲ್ಲ. ಇವಾಗ ನನಗೆ ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡಿ, ಈಗ ನನಗೆ ಇದು ಇಷ್ಟ ಆತಪ್ಪ, ಜಸ್ಟ್ ನಾನು ಇಲ್ಲಿ ಡ್ರ್ಯಾಗ್ ಮಾಡಿ ಇಲ್ಲಿ ಬಿಟ್ಟರೆ ಸಾಕು, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲೇ ಬಂದುಬಿಡ್ತೈತಿ. ಬಟ್ ಇವಾಗ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೌಂಡು ಜಾಸ್ತಿ ಐತಿ. ಸೊ ಅವಾಗ ನಾ ಏನು ಮಾಡ್ತೀನಿ, ಇಲ್ಲೊಂದು ಗ್ರಾಫ್ ಐತಿ, ಈ ಗ್ರಾಫ್ ಒಳಗೆ ಒಂದು ಲೈನ್ ಐತಿ, ನೀವು ಇಲ್ಲಿ ನೋಡ್ಬೋದು. ಜಸ್ಟ್ ನಾ ಇದನ್ನ ಹಿಂಗೆ ಕೆಳಗೆ ಡ್ರ್ಯಾಗ್ ಮಾಡಿದರೆ ಸಾಕು, ಅದ್ರದ್ದು ಆಡಿಯೋದ್ದು DB ಐತಲ್ಲ ಅದು ಮೈನಸ್ ಆಗತ್ತೆ. ಎಷ್ಟು ಜಾಸ್ತಿ ಮೈನಸ್ ಆಗತ್ತಲ್ಲ ಆ ಆಡಿಯೋದ ಸೌಂಡ್ ಅಷ್ಟು ಕಡಿಮೆ ಆಗತ್ತೆ. ಸೊ ಈಗ ನಾನು ಒಂದು 15 ಇಟ್ಟೆ ಅಂದ್ರೆ ಫುಲ್ ಕಡಿಮೆ ಆಯಿತು, ಸ್ವಲ್ಪ ಜಾಸ್ತಿ ಇಟ್ಟೆ ಅಂದರೆ ಇವಾಗ ಸ್ವಲ್ಪ ಕೇಳಿಸಾಕತ್ತು. ಈ ಥರ ನೀವು ಈ ವಿಡಿಯೋ ಜೊತೆಗೆ ಈ ಬ್ಯಾಕ್ಗ್ರೌಂಡಿಂದ ಆಡಿಯೋನ ಮ್ಯಾಚ್ ಮಾಡ್ಬೋದು. ನಿಮಗೆ ಇಲ್ಲಿ ಕೂಡ ಆಪ್ಷನ್ಸ್ ಇರ್ತಾವು ವಾಲ್ಯೂಮಿಂದು. ಇಲ್ಲಿ ನೋಡ್ರಿ, ಇಲ್ಲ ವಾಲ್ಯೂಮ್ ಮೈನಸ್ ಪ್ಲಸ್ಸು ಮಾಡ್ಬೋದು. ಅದನ್ನ ಇದನ್ನೆಲ್ಲ ಇಯರ್ಫೋನ್ ಹಾಕೊಂಡು ಪ್ರಾಪರಾಗಿ ಕೇಳಿಸ್ಕೊಂತ ನೀವು ಇದ್ರ ಮೇಲೆ ಕೆಲಸ ಮಾಡಬೇಕು. ಈಗ ಈ ಬ್ಯಾಕ್ಗ್ರೌಂಡಿನ ಮ್ಯೂಸಿಕ್ಕು ಒಂದಬಟ್ಟಿಗೆ ಪ್ಲೇ ಆಗಬಾರ್ದು, ಸ್ಲೋದಿಂದ ಬರ್ಬೇಕಲ್ಲ. ಸೊ ಅದಕ್ಕೆ ಫೇಡ್ ಇನ್ ಅಂತ ಹೇಳ್ತಾರೆ. ಸೊ ನಾನು ಹಿಂಗೆ ಫೇಡ್ ಇನ್ ಇಟ್ಟರೆ ಸ್ಲೋದಿಂದ ಸ್ಟಾರ್ಟ್ ಆಗತ್ತಿ. ಇಲ್ಲೇ ಫೇಡ್ ಔಟ್ ಐತಿ ಎಂಡಿಂಗು. ಈಗ ನಾನು ಈ ಬ್ಯಾಕ್ಗ್ರೌಂಡಿಂದ ಆಡಿಯೋ ಇಲ್ಲಿ ಕಟ್ ಮಾಡ್ತೀನಿ, ಸಿಂಪಲ್ ಸ್ಪ್ಲಿಟ್ ಹೊಡೆದು ಇದನ್ನು ರಿಮೂವ್ ಮಾಡಿ. ಸ್ಲೋದಿಂದ ಎಂಡ್ ಆಗ್ಬೇಕಂದ್ರೆ ಫೇಡ್ ಔಟು. ಈ ಬ್ಲ್ಯಾಕು ಇಲ್ಲಿಂದ ಅದು ಎಂಡ್ ಆಗಿ ಸ್ಟಾರ್ಟ್ ಆಗತಿ. ಸ್ವಲ್ಪ ಕಡಿಮೆ ಇಟ್ಟೆ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗತಿ. ಇಲ್ಲಿ ಕೂಡ ನೀವು ಅಡ್ಜಸ್ಟ್ ಮಾಡ್ಬೋದು. ಈ ಡಾಟ್ಸ್ ಅದಾವಲ್ಲ, ಈ ಡಾಟ್ಸ್ ಕ್ಲಿಕ್ ಮಾಡಿ ಹಿಂಗೆ ಅಡ್ಜಸ್ಟ್ ಮಾಡ್ಬೋದು. ಈಗ ಈ ವಿಡಿಯೋ ಒಳಗೆ ನಾಯ್ಸ್ ಜಾಸ್ತಿ ಐತಿಪ್ಪ, ಸೊ ಆ ನಾಯ್ಸ್ ರಿಮೂವ್ ಮಾಡ್ಬೇಕಂದ್ರೆ ಈ ವಿಡಿಯೋ ಸೆಲೆಕ್ಟ್ ಮಾಡಿ, ಇಲ್ಲಿ ಆಡಿಯೋ ಅಂತ ಐತಲ್ಲ ಇದನ್ನ ಸೆಲೆಕ್ಟ್ ಮಾಡಿ, ಆ ಆಡಿಯೋದು ಇಂಟೆನ್ಸಿಟಿ ವಾಲ್ಯೂಮ್ನ ಜಾಸ್ತಿ ಅಥವಾ ಕಡಿಮೆ ಮಾಡ್ಬೋದು. ಇಲ್ಲೇ ನಮ್ಮದು 0ನೇ ಇರಲಿ. ಇಲ್ಲೇ ಇನ್ಹ್ಯಾನ್ಸ್ ವಾಯ್ಸ್ ಐತಿ, ಇದನ್ನ ಕ್ಲಿಕ್ ಮಾಡಿ ಆ ಆಡಿಯೋನ ಇನ್ಹ್ಯಾನ್ಸ್ ಮಾಡ್ಬೋದು. ಸೊ ನಾ ಏನು ಮಾತಾಡಕತ್ತಲ್ಲ ಅದ್ರದ್ದು ವಾಯ್ಸ್ನ ಇನ್ಹ್ಯಾನ್ಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ರೆಡ್ಯೂಸ್ ನಾಯ್ಸ್ ಇಲ್ಲ ಐತೆ ನೋಡ್ರಿ. ಆಡಿಯೋ ಒಳಗೆ ನಾಯ್ಸ್ ಜಾಸ್ತಿ ಇತ್ತಂದ್ರೆ ಇದನ್ನ ಕ್ಲಿಕ್ ಮಾಡಿ ಅದರ ನಾಯ್ಸ್ನ ರಿಡ್ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಐಸೋಲೇಟ್ ವಾಯ್ಸು, ಅದು ಆಡಿಯೋದು ವಾಯ್ಸ್ ಇರುತ್ತಲ್ಲ ಅದನ್ನು ಐಸೋಲೇಟ್ ಮಾಡ್ತೈತಿ. ಜಸ್ಟ್ ಇದನ್ನ ಆನ್ ಮಾಡಿದರೆ ನಮ್ಗೆ ಇಲ್ಲಿ ಒಂದಿಷ್ಟು ಕ್ಯಾಟಗರಿ ನೋಡಕ್ಕೆ ಸಿಗ್ತೈತಿ. ಕೀಪ್ ವೋಕಲ್ಲು, ಸೊ ವೋಕಲ್ಗೆ ಫೋಕಸ್ ಮಾಡ್ತೈತಿ. ಬೇಡಪ್ಪ ನಂಗೆ ವೋಕಲ್ ಬೇಡ ಅಂದ್ರೆ ಅದನ್ನು ಕೂಡ ರಿಮೂವ್ ಮಾಡ್ತೈತಿ. ನೆಕ್ಸ್ಟ್ ಫಿಲ್ ಚಾನಲ್ಲು, ಈಗ ಇಯರ್ಫೋನ್ ಹಾಕೊಂಡು ಪ್ಲೇ ಮಾಡ್ತಿರ್ತಾರಲ್ಲ ಅದ್ರೊಳಗೆ ಕೆಲವೊಂದು ಆಡಿಯೋ ಲೆಫ್ಟ್ ಸೈಡ್ ಕೇಳಬೇಕು, ಕೆಲವೊಂದು ಆಡಿಯೋ ರೈಟ್ ಸೈಡ್ ಕೇಳಬೇಕು. ಈ ಥರ ಇದ್ದಾಗ ಫಿಲ್ ಚಾನಲ್ ಆನ್ ಮಾಡಿ ಇದು ನಮ್ಗೆ ರೈಟ್ ಸೈಡ್ ಕೇಳ್ಬೇಕು ಅಥವಾ ಲೆಫ್ಟ್ ಸೈಡ್ ಕೇಳ್ಬೇಕು, ಆ ಥರ ನಾವಿಲ್ಲೇ ಅಡ್ಜಸ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲೇ ನಿಮ್ಗೆ ಪಕ್ಕಕ್ಕೆ ವಾಯ್ಸ್ ಚೇಂಜರ್ ಬರ್ತೈತಿ, ಸ್ವೀಟು ಆಮೇಲೆ ಎಕೋ ಅಂತ ಇರ್ತೈತಿ. ಇದು ಸ್ವೀಟ್ ನೋಡ್ರಿ. ಫೋನ್ ಒಳಗೆ ಈ ತರ ಆಸ್ಥೆಟಿಕ್ ಸನ್ಸೆಟ್ ಅಂಡ್ ಕ್ಲೌಡ್ಸ್ ಇಂದ ವಿಡಿಯೋ ಶೂಟ್ ಮಾಡ್ಬೇಕಂದ್ರೆ ಆಪ್ ಸ್ಟೋರ್ ಒಳಗೆ ಹೋಗಿ ಈ ಆಪ್ ನ ಇನ್ಸ್ಟಾಲ್ ಮಾಡಿ. ನೀವು ನೋಡಿದ್ರಲ್ಲ ಇದು ಆಡಿಯೋ ಚೇಂಜ್ ಆಯ್ತು ನಂದು. ನೆಕ್ಸ್ಟ್ ನನಗೆ ಎನರ್ಜೆಟಿಕ್ ಬೇಕಂದ್ರೆ ಇದನ್ನ ಸೆಲೆಕ್ಟ್ ಮಾಡಿ, ನಿಮ್ ಫೋನ್ ಒಳಗೆ ಈ ತರ ಆಸ್ಥೆಟಿಕ್ ಸನ್ಸೆಟ್ ಅಂಡ್ ಅದು ಸ್ವಲ್ಪ ಎನರ್ಜೆಟಿಕ್ ಆಯ್ತು. ಈಗ ಕ್ಲಾಸಿಕ್ FM ರೇಡಿಯೋ ಸ್ಟೈಲ್ ಬೇಕಪ್ಪ, ಇದನ್ನ ಸೆಲೆಕ್ಟ್ ಮಾಡ್ತೀನಿ. ನಿಮ್ ಫೋನ್ ಒಳಗೆ ಈ ತರ ಆಸ್ಥೆಟಿಕ್ ಸನ್ಸೆಟ್ ಅಂಡ್ ಕ್ಲೌಡ್ಸ್ ಇಂದ ವಿಡಿಯೋ ಶೂಟ್, ಸೊ FM ಸ್ಟೈಲ್ ಒಳಗಾಯ್ತು. ಸೊ ನಿಮ್ಗೆ ಯಾವ್ದಾರ ಶಾರ್ಟ್ ಮೂವಿಗೆ ಇದಕ್ಕೆ ಏನಾರ ವಾಯ್ಸ್ ಚೇಂಜ್ ಮಾಡ್ಬೇಕು ಅದೆಲ್ಲ ಮಾಡ್ಬೇಕಂದ್ರೆ ಇಲ್ಲಿ ವಾಯ್ಸ್ ಚೇಂಜರ್ ಐತಿ, ಇದ್ರೊಳಗೆ ನೀವು ಚೇಂಜ್ ಮಾಡ್ಬೋದು. ಈಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ನೋಡಿದ್ರಿ, ಆಡಿಯೋ ಎಲ್ಲ ಹೆಂಗೆ ಆ್ಯಡ್ ಮಾಡೋದಂತ, ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡೋದಂತ ಹೇಳಿದೆ ನಾನು. ಈಗ ನೆಕ್ಸ್ಟು ಈ ವಿಡಿಯೋ ಒಳಗೆ ಟೆಕ್ಸ್ಟ್ ಆ್ಯಡ್ ಮಾಡ್ಬೇಕಪ್ಪ. ಸೊ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸುಮಾರು ಟೆಕ್ಸ್ಟ್ ಇಫೆಕ್ಟ್ಸ್ ಇದಾವೆ. ಸೊ ಇಲ್ಲಿ ನಮಗೆ ಕ್ಯಾಟಗರಿ ಸಿಗ್ತಾವೆ, ರೆಡ್ ಕಲರ್ ಬೇಕು ಅಥವಾ ಕ್ಲಾಸಿಕ್ಕು, ಯೆಲ್ಲೋ ಕಲರು, ಯಾವ ಕಲರ್ ಬೇಕಾದವು. ಸೊ ಇಲ್ಲೇ ಟ್ರೆಂಡಿಂಗ್ ಅಂತ ಐತಿ. ಸೊ ನಾನು ಟ್ರೆಂಡಿಂಗ್ ಒಳಗೆ ಬಂದು ಯಾವ್ದಾರು ಒಂದು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ತೀನಿ. ಎಕ್ಸಾಂಪಲ್ಗೆ ಯಾವ್ದು ಸೆಲೆಕ್ಟ್ ಮಾಡಲಿ, ಎಲ್ಲ ಒಂಥರ ಜಾತ್ರೆ ಅದಾವಪ್ಪ ಇವು. ಓಕೆ, ಇದೊಂದು ಸೆಲೆಕ್ಟ್ ಮಾಡ್ಕೊತೀನಿ. ಶೂಟ್ ಮಾಡ್ಬೇಕಂದ್ರೆ ಆ್ಯಪ್ ಸ್ಟೋರ್ ಸೌಂಡ್ ಕಡಿಮೆ ಮಾಡೋಣ, ಡಿಸ್ಟರ್ಬ್ ಆಗುತ್ತೆ ನಮ್ಮ ಹುಡುಗರಿಗೆ. ಈ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಂಡೆ ನಾನು. ಈಗ ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಇಟ್ಬಿಡೋದು. ಈಗ ಈ ಟೆಕ್ಸ್ಟ್ನ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಆಪ್ಷನ್ ಐತಿ, ಫಾಲೋ ಅಂತ ಕ್ಲಿಕ್ ಮಾಡಿದೆಪ್ಪ. ಸೊ ಈಗ ಇದು ಫಾಲೋ ಅಂತ ಆಯಿತು. ಫಾಂಟ್ ಚೇಂಜ್ ಮಾಡ್ಬೇಕಂದ್ರೆ
ಫಾಂಟ್ ಅಂತ ಐತಿ. ಸಿಸ್ಟಮ್ ಒಳಗೆ ಯಾವ್ಯಾವ ಫಾಂಟ್ ಅದಾವ ಅವೆಲ್ಲ ಇಲ್ಲಿ ಶೋ ಆಕತಿ. ಜಸ್ಟ್ ನಾನಿಂದ ಪಾಪಿನ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಪಾಪಿನ್ ಸ್ಟೈಲ್ ಒಳಗೆ ಬರ್ತೈತಿ. ನೆಕ್ಸ್ಟ್ ರೋಬೋಟೋ ಅಂತ ಒಂದು ಐತಿ, ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಅದನ್ನು ಚೇಂಜ್ ಮಾಡ್ಬೋದು. ಆ್ಯಂಡ್ ಫಾಂಟ್ ಸೈಜ್ ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು. ದೊಡ್ಡದು ಬೇಕಂದ್ರೆ ಸಣ್ಣದು, ಸಣ್ಣದು ಬೇಕಂದ್ರೆ ಸಣ್ಣದು, ದೊಡ್ಡದು ಬೇಕಂದ್ರೆ ದೊಡ್ಡದು, ಸಣ್ಣದು ಬೇಕಂದ್ರೆ ಸಣ್ಣದು, ಈ ಥರ ಅಡ್ಜಸ್ಟ್ ಮಾಡ್ಬೋದು. ಆ್ಯಂಡ್ ಅದನ್ನು ಬೋಲ್ಡ್ ಮಾಡ್ಬೇಕಂದ್ರೆ ಅದು ಕೂಡ ಮಾಡ್ಬೋದು. ಆ್ಯಂಡ್ ಕೆಳಗೆ ಲೈನ್ ಬೇಕಂದ್ರೆ ಇದು, ಅದೇ ಟೆಕ್ಸ್ಟ್ನ ಅಡ್ಡ ಮಾಡ್ಬೇಕಂದ್ರೆ ಇದು. ನಾರ್ಮಲಿ ಫೋಟೋಶಾಪ್ ಯೂಸ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಿರೈತಿ. ಫುಲ್ ಎಲ್ಲ ಲೆಟರ್ಸ್ ಕ್ಯಾಪಿಟಲ್ ಮಾಡ್ಬೇಕಂದ್ರೆ ಟಿ ಅಂತ ಐತಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಎಲ್ಲ ಲೆಟರ್ಸ್ ಕ್ಯಾಪಿಟಲ್ ಬರ್ತೈತಿ. ಎಲ್ಲ ಸ್ಮಾಲ್ ಬೇಕಾದ್ರೆ ಸ್ಮಾಲು, ದೊಡ್ಡದು ಸಣ್ಣದು ಬೇಕಂದ್ರೆ ದೊಡ್ಡದು ಸಣ್ಣದು ಐತಿ. ಆ್ಯಂಡ್ ಫಾಂಟಿಂದ ಕಲರ್ ಚೇಂಜ್ ಮಾಡ್ಬೇಕಂದ್ರೆ ನಿಮಗೆ ಯಾವ ಕಲರ್ ಬೇಕು ಅದನ್ನ ಅಪ್ಲೈ ಮಾಡ್ಬೋದು. ಬಟ್ ಇದಕ್ಕೆ ವರ್ಕ್ ಆಗಲ್ಲ, ಯಾಕಂದ್ರೆ ಇದು ಇಫೆಕ್ಟಿಂದು ಫಾಂಟ್, ಅದಕ್ಕೆ ಲೈಟಿಗೆ ಅಪ್ಲೈ ಆಗೈತೆ ನೋಡ್ರಿ ಬ್ಯಾಕ್ಗ್ರೌಂಡು. ಆ ಥರನ ಸುಮಾರು ನಿಮ್ಗೆ ಇಲ್ಲೇ ಪ್ರಿಸೆಟ್ಸ್ ಅದಾವೆ. ಇವಾಗ ಚೇಂಜ್ ಆಗತ್ತೆ ಕಲರ್. ಬೇಕಂದ್ರೆ ವೈಟ್ ಇರೋದನ್ನ ರೆಡ್ ಮಾಡ್ಬೋದು. ಬೇರೆ ಬೇರೆ ಕಲರ್ಸ್ ಆಪ್ಷನ್ಸ್ ಅದಾವೆ. ಇಲ್ಲೇ ಆಲ್ರೆಡಿ ಕಲರ್ ಪ್ರಿಸೆಟ್ಸ್ ಇರ್ತಾವೆ. ಇಲ್ಲಿ ಒಂದಿಷ್ಟು ಪ್ರಿಸೆಟ್ ಸ್ಟೈಲ್ ಅದಾವು, ನೀವು ಬೇಕಂದ್ರೆ ಅವೆಲ್ಲ ಟ್ರೈ ಮಾಡ್ಬೋದು. ಇದು ಕೂಡ ಸೈಜ್ ಹೆಚ್ಚು ಕಮ್ಮಿ. ಆಮೇಲೆ ಫಾಂಟ್ನ ಆಮೇಲೆ ಅದು ಟೆಕ್ಸ್ಟ್ನ ಮೇಲೆ ಕೆಳಗೆ ಮಾಡ್ಬೋದು. ಇಲ್ಲಿಂದಾನೆ ನೀವು ಆ್ಯಕ್ಚುಲಿ ಎಲ್ಲಿ ಬೇಕು ಅಲ್ಲಿ ಇಡ್ಬೋದು. ಇದು ಲೈನ್ ಬಂತಂದ್ರೆ ಸೆಂಟ್ರಿಗೆ, ಎಕ್ಸಾಕ್ಟ್ ಸೆಂಟ್ರಿಗೆ ಇಡ್ಬೇಕಂದ್ರೆ ಈ ಥರ ಇಲ್ಲಿ ಲೈನ್ ನೋಡ್ಕೊಂಡು ನೀವು ಈ ಥರ ಎಕ್ಸಾಕ್ಟ್ ಸೆಂಟ್ರಿಗೆ ಇಡ್ಬೋದು. ಇದನ್ನ ಕ್ಲಿಕ್ ಮಾಡಿನೂ ಕೂಡ ನೀವು ಎಕ್ಸಾಕ್ಟ್ ಸೆಂಟ್ರಿಗೆ ಇಡ್ಬೋದು, ಮೇಲೆ ಕೆಳಗೆ ಆವಾಗಲೇ ತೋರಿಸಿದ್ನಲ್ಲ ಆ ಥರ. ಆ್ಯಂಡ್ ಆ ಟೆಕ್ಸ್ಟಿಂದು ಅಪೆಸಿಟಿ ಕೂಡ ಇಲ್ಲಿ ಕಂಟ್ರೋಲ್ ಮಾಡ್ಬೋದು, ಹೆಚ್ಚು ಕಮ್ಮಿ ಮಾಡ್ಬೋದು. ಆ್ಯಂಡ್ ನಿಮಗೆ ಈ ಟೆಕ್ಸ್ಟಿಗೆ ಸ್ಟ್ರೋಕ್ ಆ್ಯಡ್ ಮಾಡ್ಬೇಕಂದ್ರೆ ಜಸ್ಟ್ ಇಲ್ಲಿ ನಮ್ಗೆ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಕಡಿಮೆ ಮಾಡಿದ್ರೆ ಅದು ಸ್ಟ್ರೋಕ್ ಹೆಚ್ಚು ಕಮ್ಮಿ ಆಕತಿ. ರೆಡ್ ಬೇಕಾ ರೆಡ್, ವೈಟ್ ಬೇಕಾ ವೈಟ್ ಸ್ಟ್ರೋಕ್ ಬೇಕಂದ್ರೆ ವೈಟ್ ಸ್ಟ್ರೋಕ್ ಆ್ಯಡ್ ಮಾಡ್ಬೋದು. ಆ್ಯಂಡ್ ಬ್ಯಾಕ್ಗ್ರೌಂಡಿಗೆ ಏನಾರ ಈ ಥರ ಇಫೆಕ್ಟ್ ಬೇಕಂದ್ರೆ ಅದು ಕೂಡ ಆ್ಯಡ್ ಮಾಡ್ಬೋದು. ಕಲರ್ ಬೇಕಂದ್ರೆ ಯೆಲ್ಲೋ ಕಲರ್ ಇರ್ತದೆ ನೋಡ್ರಿ, ಯೆಲ್ಲೋ ಕಲರ್ ಬಂತು ನೋಡ್ರಿ ಬ್ಯಾಕ್ಗ್ರೌಂಡಿಗೆ. ಇದನ್ನು ಕೂಡ ನಾವು ಅಡ್ಜಸ್ಟ್ ಮಾಡ್ಬೋದು, ಯಾವ ಥರ ಬೇಕು, ರೌಂಡು, ಹೈಟ್ ಎಷ್ಟು ಬೇಕು, ವಿಡ್ತ್ ಎಷ್ಟು ಬೇಕು ಅದೆಲ್ಲ ಇಡ್ಬೋದು. ಆಮೇಲೆ ವಾಯಿ ಯಾವ ಕಡೆ ಬೇಕು ಅದೆಲ್ಲ ಸೆಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಆ ಫಾಂಟ್ನ ನೆಕ್ಸ್ಟ್ ಆ ಟೆಕ್ಸ್ಟ್ ಏನಾದ್ರು ಗ್ಲೋ ಕೊಡ್ಬೇಕಂದ್ರೆ ಈ ಗ್ಲೋ ಅನ್ನೋ ಆಪ್ಷನ್ ಆನ್ ಮಾಡ್ಕೊರಿ. ಅದ್ರದ್ದು ಇಂಟೆನ್ಸಿಟಿ ಎಷ್ಟು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಫಸ್ಟ್ ನಾನು ಇದನ್ನು ಆಫ್ ಮಾಡ್ಬಿಡ್ತೇನೆ ಬ್ಯಾಕ್ಗ್ರೌಂಡ್. ಓಕೆ, ಟೆಕ್ಸ್ಟ್ ಗ್ಲೋ ಆಗತ್ತೆ ನೋಡ್ರಿ. ಇವೆಲ್ಲ ನೀವು ನೋಡಿರ್ತೀರಿ, ಬಟ್ ಹೆಂಗಂತ ಗೊತ್ತಿರಲ್ಲ ಅಷ್ಟೇ. ನೀವು ಹಿಂಗೆ ಟ್ರೈ ಮಾಡಿದ್ರೆ ಗೊತ್ತಾಗತ್ತಿ. ಅದೇ ಟೆಕ್ಸ್ಟ್ಗೆ ಶ್ಯಾಡೋ ಹಾಕ್ಬೇಕಪ್ಪ, ಇದನ್ನು ಗ್ಲೋ ಆಫ್ ಮಾಡ್ತೀನಿ. ಶ್ಯಾಡೋ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ಆ ಟೆಕ್ಸ್ಟ್ಗೆ ಶ್ಯಾಡೋ ಬರ್ತೈತಿ. ಈ ಸ್ಟ್ರೋಕ್ ಆಫ್ ಮಾಡ್ಬಿಡಂತೇಳ್ರಿ, ಅದು ಶ್ಯಾಡೋ ಚೆನ್ನಾಗಿ ಕಾಣಿಸಲ್ಲ ಸ್ಟ್ರೋಕ್ ಆನ್ ಇತ್ತಂದ್ರೆ. ಆ್ಯಂಡು ಫಾಂಟ್ ಕಲರು ಚೇಂಜ್ ಮಾಡಂತೇಳ್ರಿ, ಫಾಂಟ್ ಕಲರ್ ವೈಟ್ ಇರಲಿ. ಓಕೆ, ಶ್ಯಾಡೋ ಇಫೆಕ್ಟ್ ಬಂತು ನೋಡ್ರಿ. ಆಫ್ ಮಾಡಿದೆ ಹೋಯಿತು, ಆನ್ ಮಾಡಿದೆ ಬಂತು. ಕಲರ್ ಚೇಂಜ್ ಮಾಡ್ಬೇಕಾ ಅದು ಕೂಡ ಆಗತ್ತೆ. ರೆಡ್ಡು, ಯೆಲ್ಲೋ, ಕೇಸರಿ ಎಲ್ಲ ಬರ್ತೈತಿ. ಕರ್ವು, ಈಗ ಆ ಟೆಕ್ಸ್ಟ್ ಕರ್ವ್ ಬೇಕಾ, ಕರ್ವ್ ಮೇಲೆ ಕೆಳಗೆ ಅದು ಒಂದು ಟ್ರೆಂಡ್ ಆಗಿತ್ತು ನೋಡ್ರಿ ಇನ್ಸ್ಟಾಗ್ರಾಮ್ ಒಳಗೆ, ಟೆಕ್ಸ್ಟ್ನ ಕರ್ವ್ ಮಾಡಿಡೋರಿದ್ದಿ ಇಲ್ಲಿ ಮ್ಯಾಲೆ ಈ ಥರ. ಸೊ ಆ ಥರ ಕೂಡ ಬೇಕಂದ್ರೆ ಇದು ಅದು ಹಂಗೂ ಬರ್ತೈತಿ ಇಲ್ಲಿ. ಸೊ ಏನಿಲ್ರಿ, ಎಲ್ಲ ಈಸಿ ಸಿಂಪಲ್ಲೇ ಇರ್ತಾವೆ. ನೀವು ಟ್ರೈ ಮಾಡ್ಬೇಕಷ್ಟೇ. ಇದ್ರೊಳಗೆ ಬಂದು ಹಿಂಗೆಲ್ಲ ಏನೇನೋ ಹೊಸ ಇರ್ತಾವೆ, ಎಲ್ಲ ಟ್ರೈ ಮಾಡಿರಿ. ಟೆಕ್ಸ್ಟ್ ಇಫೆಕ್ಟ್ಸ್ ಅದ, ಬಬಲ್ ಇಫೆಕ್ಟ್ಸು, ಬೇರೆ ಬೇರೆ ಥರ ಇಫೆಕ್ಟ್ಸ್ ಎಲ್ಲ ಇಲ್ಲಿ ನಿಮ್ಗೆ ನೋಡೋಕೆ ಸಿಗ್ತೈತಿ. ಆ್ಯಂಡ್ ಆ ಟೆಕ್ಸ್ಟ್ನ ಆ್ಯನಿಮೇಟ್ ಮಾಡ್ಬೇಕಂದ್ರೆ ಆ್ಯನಿಮೇಷನ್ ಒಳಗೆ ಬಂದು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕರಿ. ಯಾವ ಇಫೆಕ್ಟ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕರಿ, ಅದ್ರ ಪ್ರಕಾರ ಅದು ಆ್ಯನಿಮೇಟ್ ಆಕತಿ. ಪಟಾಕಿ ಹಾರ ಥರ ಬರ್ತದೆ ನೋಡ್ರಿ ಇದು ನೋಡ್ರಿ, ಇದೊಂಥರ ಇಫೆಕ್ಟು. ಔಟ್ ಬೇಕಂದ್ರೆ ಅವಾಗಲೇ ಹೇಳ್ದಲ್ಲ ಇನ್ ಆ್ಯಂಡ್ ಔಟು, ಆ ಥರ ವರ್ಕ್ ಆಕತಿ. ಸೊ ಈ ಇಫೆಕ್ಟ್ನ ರಿಮೂವ್ ಮಾಡೋಣ. ಲೂಪು ಅಂದರೆ ಆ ಟೆಕ್ಸ್ಟ್ ಇಫೆಕ್ಟು ಕಂಟಿನ್ಯೂ ಬರ್ತಾನೆ ಇರ್ಬೇಕಂದ್ರೆ ಈ ಲೂಪ್ ಅನ್ನೋ ಸೆಕ್ಷನ್ ಒಳಗೆ ಬಂದು ಇದು ಮಾಡ್ಬೋದು. ಬಟ್ ಇದು ಬ್ಯಾಡ್ ನಮಗೆ. ಟ್ರ್ಯಾಕಿಂಗು, ಇದು ಮೋಷನ್ ಟ್ರ್ಯಾಕು. ಆ್ಯಕ್ಚುಲಿ ಮೋಷನ್ ಟ್ರ್ಯಾಕ್ ಅಂದರೆ ಈಗ ನನ್ನ ಕೈ ಮೇಲೆ ಇಡ್ತಾನಪ್ಪ ಇದನ್ನ, ನನ್ನ ಕೈ ಹೆಂಗೆ ಮೂಮೆಂಟ್ ಆಗತ್ತಲ್ಲ ಅದ್ರ ಪ್ರಕಾರ ಅದು ವರ್ಕ್ ಆಗತ್ತೆ. ನಾನೀಗ ಇದನ್ನ ಬಾಕ್ಸ್ ಐತಲ್ಲ ಯೆಲ್ಲೋ ಕಲರ್, ಇದು ನನ್ನ ಕೈ ಮೇಲೆ ಇಟ್ಟೆ. ಇವಾಗ ನಾನು ಸ್ಟಾರ್ಟ್ ಅಂತ ಕೊಡ್ತೀನಿ. ಈಗ ಅದು ಅನಲೈಸ್ ಮಾಡಿ ನನ್ನ ಕೈ ಎಲ್ಲೆಲ್ಲಿ ಹೋಗತ್ತಲ್ಲ ಅದ್ರ ಪ್ರಕಾರ ಅದು ವರ್ಕ್ ಆಕತಿ ನೋಡ್ರಿ. ನನ್ನ ಕೈ ಹೆಂಗೆ ತೊಗೊಂಬರ್ತಾನಲ್ಲ ಆ ಟೆಕ್ಸ್ಟು ಅಲ್ಲೆಲ್ಲ ವರ್ಕ್ ಆಗತೈತಿ. ಸೊ ಈ ಥರ ಅದು ಮೋಷನ್ ಟ್ರ್ಯಾಕ್ ಆಕತಿ. ನೆಕ್ಸ್ಟು ಟೆಕ್ಸ್ಟ್ ಟು ಸ್ಪೀಚು, ನಾ ಏನು ಟೆಕ್ಸ್ಟ್ ಹಾಕಿರ್ತಾನಲ್ಲ ಅದನ್ನದು ಮಾತಾಡಿ ತೋರಿಸ್ಬೇಕಂದ್ರೆ ಅದು ಕೂಡ ಇದ್ರೊಳಗೆ ವರ್ಕ್ ಆಗತ್ತೆ. ಈಗ ಇಲ್ಲೇ ಫಾಲೋ ಅಂತ ಐತಲ್ಲ, ನಾನು ಫಾಲೋ ವರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಜೆಸ್ಸಿ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ಈಗ ಜನರೇಟ್ ಸ್ಪೀಚು,
ಜೆಸ್ಸಿ ಅನ್ನಕ್ಕಿ ಮಾತಾಡ್ತಾಳ ಫಾಲೋ ಅಂತ ಹೇಳ್ತಾಳೆ ನೋಡ್ರಿ. ಫಸ್ಟ್ ಇದು ನಾನು ಮ್ಯೂಟ್ ಮಾಡ್ತೀನಿ ತಡ್ರಿ. ಓಕೆ, ಸಿ ಜೆಸ್ಸಿ ಹೇಳ್ತಾಳ follow. ಸೊ ಈ ಥರ ನೀವು ಟೆಕ್ಸ್ಟ್ ಟು ಸ್ಪೀಚ್ ಕೂಡ ಕೊಡ್ಬೋದು. ಬ್ಯಾಡ್ ಇದಾದ್ರೆ ನಂಗೆ ರಿಮೂವ್. ಕೆಲವೊಂದ್ಸತಿ ಬೇಕಾಗಿರ್ತದೆ ಜನಕ್ಕೆ, ಕೆಲವೊಂದ್ಸತಿ ಅವ್ರು ಮಾತಾಡೋ ಬದಲು ಏನು ಟೆಕ್ಸ್ಟ್ ಐತಲ್ಲ ಅದು ಮಾತಾಡಿ ಹೇಳ್ಬೇಕಂದು ಆ ಥರ ವರ್ಕ್ ಆಕತಿ. AI ಅವತಾರು ಇವು ಅಂತೂ ಯೂಸ್ ಇಲ್ಲ, ಆ್ಯಂಡ್ ಇದು ಪ್ರೋ ವರ್ಷನ್ ಇದ್ದಾಗ ಅಷ್ಟೇ. ಸೊ ಇದಿಷ್ಟು ಟೆಕ್ಸ್ಟಿಂದು. ನೆಕ್ಸ್ಟ್ ಇಫೆಕ್ಟ್ಸ್. ಇಲ್ಲೇ ಸುಮಾರು ಇಫೆಕ್ಟ್ಸ್ ಇರ್ತಾವೆ, ನಿಮ್ಗೆ ಯಾವ ಇಫೆಕ್ಟ್ ಬೇಕು ಅದನ್ನು ಟ್ರೈ ಮಾಡ್ಬೋದು. ನಿಮ್ಗೆ 3D ಇಫೆಕ್ಟ್ ಐತಿ. ಇಲ್ಲೇ ಇದು ಯಾವ ಥರ ವರ್ಕ್ ಆಗತ್ತೆ ಅಂತ ಇಲ್ಲಿ ಪ್ರಿವ್ಯೂ ತೋರಿಸ್ತೈತಿ. ನಾನು ಹಿಂಗೆ ಕ್ಲಿಕ್ ಮಾಡಿ ಒಂದ್ಸತಿ ಚೆಕ್ ಮಾಡ್ಬೋದು. ಈಗ ನನಗೆ ಈ ಇಫೆಕ್ಟ್ ಇಷ್ಟ ಆಯ್ತಪ್ಪ, ಸಿಂಪಲ್ ನಾನು ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿಟ್ಟು ಬಿಡ್ತೇನೆ. ನಾ ಈ ಲೇಯರ್ನ ಎಲ್ಲಿ ಇಡ್ತಾನಲ್ಲ ಆ ಇಫೆಕ್ಟ್ ಅಲ್ಲಿ ವರ್ಕ್ ಆಕತಿ. ಬ್ಯಾಡ್ ಅಂದ್ರೆ ರಿಮೂವ್. ಅದೇ ಥರ ಲೈಟ್. ಓಕೆ, ಈ ಇಫೆಕ್ಟ್ ನಂಗೆ ಇಷ್ಟ ಆಯ್ತಪ್ಪ, ಸಿಂಪಲ್ ನಾನು ಇದನ್ನ ಇಲ್ಲಿಟ್ಟು ಬಿಡ್ತೇನೆ. ಆ ಇಫೆಕ್ಟ್ ಅಲ್ಲಿ ಅಪ್ಲೈ ಆಯಿತು. ಈ ಥರ ನೀವು ಈ ಇಫೆಕ್ಟ್ಸ್ನ ಯೂಸ್ ಮಾಡ್ಬೋದು. ಇದ್ರೊಳಗೂ ಕೂಡ ಬಹಳ ಕ್ಯಾಟಗರಿ ಐತಿ. ನೆಕ್ಸ್ಟು ಟ್ರಾನ್ಸಿಷನ್ಸು. ಟ್ರಾನ್ಸಿಷನ್ಸ್ ಒಳಗೆ ಸುಮಾರು ಟ್ರಾನ್ಸಿಷನ್ಸ್ ಅದಾವೆ. ಈ 2 ವಿಡಿಯೋ ಮಧ್ಯೆ ಟ್ರಾನ್ಸಿಷನ್ ಕೊಡ್ಬೇಕಪ್ಪ. ಫಸ್ಟ್ ನಾನು ಪ್ಲೇ ಮಾಡ್ತೀನಿ, ಇಲ್ಲೇ ನೋಡ್ಬೋದು ಯಾವ ಥರ ಐತೆ ಅಂತ. ಇದು ಓನ್ಲಿ 2 ವಿಡಿಯೋ ಮಧ್ಯೆ ವರ್ಕ್ ಆಕತಿ. ಈಗ ಇಲ್ಲಿಂದ ಇಲ್ಲಿಗೆ ಇದು ಬೇರೆ ವಿಡಿಯೋ, ಇದು ಬೇರೆ ವಿಡಿಯೋ. ಸೊ ಈ ಥರ 2 ವಿಡಿಯೋ ಮಧ್ಯೆ ವರ್ಕ್ ಆಕತಿ. ಸಿಂಪಲ್ ನಾನು ಇದನ್ನು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಈ ಕರ್ಸರ್ ಐತಲ್ಲ ಅದನ್ನ ಎಲ್ಲಿ ಇಟ್ಟಿರ್ತೀವಿ ಅಲ್ಲಿ ವರ್ಕ್ ಆಕತಿ. 2 ವಿಡಿಯೋ ಸೆಂಟ್ರಿಗೆ ಇಡ್ಬೇಕಾದ್ರೆ ಹಿಂಗೆ ನೋಡ್ರಿ ಇಫೆಕ್ಟ್ ಬಂತು ನೋಡ್ರಿ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಕೂಡ ಮಾಡ್ಬೋದು ನೋಡ್ರಿ. ಈಗ ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಇಟ್ಟೆ ಅಂದ್ರೆ ವರ್ಕ್ ಆಕತಿ. ನಾ ಇಲ್ಲಿ ಎಲ್ಲ ರೇಟ್ರು ವರ್ಕ್ ಆಗಲ್ಲ, ಯಾಕಂದರೆ 2 ವಿಡಿಯೋ ಮಧ್ಯೆ ಇಲ್ಲೇ 2 ವಿಡಿಯೋ ಮಧ್ಯೆ ಇದ್ರಷ್ಟೇ. ಈಗ ಅಕಸ್ಮಾತ್ ಇಲ್ಲಿ ವರ್ಕ್ ಮಾಡ್ಬೇಕಪ್ಪ, ಫಸ್ಟ್ ನಾನು ಇದನ್ನು ಸ್ಪ್ಲಿಟ್ ಮಾಡಿ ಇದು ಬೇರೆ ಪಾರ್ಟ್ ಇದು ಬೇರೆ ಪಾರ್ಟ್ ಮಾಡ್ಬೇಕು. ಇವಾಗ ನಾನು ಇದನ್ನ ತೊಗೊಂಬಂದು ಹಿಂಗೆ ಬಿಟ್ರೆ ಸಾಕು, ಅಲ್ಲಿ ಅಪ್ಲೈ ಆಕತಿ. ಈ ಥರ ಸುಮಾರು ಇದ್ರೊಳಗು ನಿಮಗೆ ಬೇರೆ ಬೇರೆ ಬೇಸಿಕ್ಕು, ಮಾಸ್ಕು, ಸ್ಲೈಡು ಸುಮಾರು ಏನೇನು ಇದಾವೆ. ಇವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ಕ್ಯಾಪ್ಷನ್ಸು, ಇದು ಕ್ಯಾಪ್ಷನ್ಸು ಅಷ್ಟೇ. ನಾನು ಏನೇನು ಮಾತಾಡ್ತಾನಲ್ಲ ಅದ್ರ ಪ್ರಕಾರ ಈ ಕ್ಯಾಪ್ಷನ್ಸ್ ವರ್ಕ್ ಆಕತಿ. ಇದ್ರೊಳಗೆ ಕೂಡ ಸುಮಾರು ಸ್ಟೈಲ್ ಐತಿ. ಒಂದ್ಸತಿ ಕನ್ನಡ ಲ್ಯಾಂಗ್ವೇಜ್ಗೆ ವರ್ಕ್ ಆಕತ್ತ ನೋಡೋಣ ತಡ್ರಿ. ಡೌನ್ಲೋಡು ಜನರೇಟ್ ಕ್ಯಾಪ್ಷನ್ಸ್ ಅಂತ ಕೊಡ್ತೀನಿ. ಅದು ವರ್ಕ್ ಆತಂದ್ರೆ ನಿಮ್ಮ ಪುಣ್ಯ, ನನ್ನ ಪುಣ್ಯನ ಆಗತ್ತೆ. ಆ್ಯಕ್ಚುಲಿ ನನಗೂ ಬೇಕಾಗಿತ್ತು ಆಟೋ ಜನ್ರೇಷನ್, ಬಟ್ ಕನ್ನಡ ಬರೋ ಡೌಟ್ ಅನ್ಕೊಂತೀನಿ. ಐ ಥಿಂಕ್ ಬರಲ್ಲ ಅದು. ಆ್ಯಕ್ಚುಲಿ ಅದು ಬಾಕ್ಸ್ ತೋರ್ಸಾತೈತಿ. ಅದು ಇಂಗ್ಲೀಷ್ ಲ್ಯಾಂಗ್ವೇಜ್ ಆದ್ರೆ ಬರ್ತೈತಿ. ಇಂಗ್ಲೀಷ್ ಅಂದರೆ ಇಂಟರ್ನ್ಯಾಷನಲ್ ಆಗುತ್ತಲ್ಲ, ಸೊ ಅವರು ಮೇನ್ ಫೋಕಸ್ ಇಂಗ್ಲೀಷ್ಗೆ ಕೊಟ್ಟಿರ್ತಾರೆ, ಕನ್ನಡ ಕೊಡಂಗಿಲ್ಲ. ಸ್ವಲ್ಪ ಬಂದೈತಿ, ಬಟ್ ಇದು ಚೆನ್ನಾಗಿಲ್ಲ. ಬಾಕ್ಸ್ ಐತಿ. ಸೊ ನೀವೇನಾರು ಇಂಗ್ಲೀಷ್ ವಿಡಿಯೋಸ್ ಎಡಿಟ್ ಮಾಡಾದ್ರೆ 100% ಯೂಸ್ ಆಗತ್ತಿ. ಇಲ್ಲೇ ಸುಮಾರು ಇಫೆಕ್ಟ್ಸು ಅವೆಲ್ಲ ಇದಾವೆ. ಈ ಥರ ಬರ್ತೈತಿ. ಅದು ಪ್ರಿವ್ಯೂ ತೋರ್ಸಾದತ್ ನಿಮಗೆ ಹೆಂಗೆ ಬರ್ತೈತಿ ಅಂದು. ಕ್ಯಾಪ್ಷನ್ಸ್ ಆಯಿತು. ಫಿಲ್ಟರ್ಸು, ನಿಮ್ಮ ವಿಡಿಯೋ ಒಳಗೆ ಕಲರ್ ಎಡಿಟಿಂಗ್ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಜಸ್ಟ್ 1 ಕ್ಲಿಕ್ ಒಳಗೆ ಫಿಲ್ಟರ್ಸ್ ಅಪ್ಲೈ ಮಾಡ್ಬೋದು. ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ನಿಲ್ಲ, ಸೊ ನಾನು ಎಲ್ಲಿ ಮಟ್ಟ ಇಡ್ತೀನಿ ಅಲ್ಲಿ ಮಟ್ಟ ಫಿಲ್ಟರ್ಸ್ ವರ್ಕ್ ಆಕತಿ. ಇದು ಬೇಡಪ್ಪ, ಮತ್ತು ಈ ಚೆನ್ನಾಗೈತಿ ಡ್ಯೂನು. ಇದು ಡ್ಯೂನ್ ಮೂವಿದು, ಡ್ಯೂನ್ 2 ಮೂವಿ ಬಂತಲ್ಲ, ಆ ಥರ ಇಫೆಕ್ಟ್ ಬೇಕಂದ್ರೆ ಅದು ಕೂಡ ಮಾಡ್ಬೋದು. ಚೆಂದ ಐತಲ್ಲ. ಸೊ ಈ ಥರ ನೀವು ಫಿಲ್ಟರ್ಸ್ ಎಲ್ಲ ಅಪ್ಲೈ ಮಾಡ್ಬೋದು. ಆ್ಯಂಡ್ ಅಡ್ಜಸ್ಟ್ ಇಲ್ಲಿ ನೀವು ಲಟ್ ಅಪ್ಲೈ ಮಾಡ್ಬೋದು. ಈಗ ಲಟ್ ನಿಮ್ಮ ಕಡೆ ಇಲ್ಲ ಅಂದರೆ ಇಂಟರ್ನೆಟ್ ಒಳಗೆ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲೇ ಯಾವ ಫಾರ್ಮೆಟ್ ಒಳಗರೆ ಲಟ್ ವರ್ಕ್ ಆಕತಿ ಅಂತ ತೋರಿಸುತ್ತೆ ನೋಡ್ರಿ. ಕ್ಯೂಬು ಆ್ಯಂಡ್ ನೆಕ್ಸ್ಟ್ 3D ಎಲ್ಲೋ. ಸೊ ಈ 2 ಫಾರ್ಮೆಟ್ ಒಳಗರೆ ಲಟ್ಸ್ ವರ್ಕ್ ಆಗತಿ. ಜಸ್ಟ್ ನೀವು ಆ ಲಟ್ನ ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಕ್ಲಿಕ್ ಮಾಡಿ ಆ ಲಟ್ನ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಕ್ಲಿಕ್ ಮಾಡಿದ್ರೆ ಸಾಕು, ಆ ಲಟ್ ಅಪ್ಲೈ ಆಗತಿ. ಸೊ ಅದೆಲ್ಲ ನಿಮ್ಗೆ ಇಂಟರ್ನೆಟ್ ಒಳಗೆ ಸಿಕ್ಬಿಡ್ತೈತಿ. ಸೊ ಇದಿಷ್ಟು ನಿಮ್ಗೆ ತುಂಬ ಬೇಸಿಕ್ಕಾಗಿ ಹೇಳಿರೋದು ನಾನು. ಇದ್ರೊಳಗೆ ಇನ್ನೂ ಡೀಪಾಗಿ ಹೊಂಟ್ರೆ ದೊಡ್ಡದಂದ್ರೆ ಭಾಳ ದೊಡ್ಡದಾಗ್ಬಿಡ್ತೈತಿ ವಿಡಿಯೋ. ಈಗ ಇದಿಷ್ಟು ನಿಮ್ಗೆ ಕ್ಯಾಪ್ಕಟ್ ಒಳಗೆ ನಾನು ಅವಾಗಲೇ ಹೇಳ್ದಂಗೆ ಇದನ್ನು ನಾನು ಸಿಂಪಲ್ಲಾಗಿ ಟೂಲ್ಸ್ ಬಗ್ಗೆ ಪರಿಚಯ ಕೊಟ್ಕೊಂತ ಹೋಗೀನಿ. ಇನ್ನೂ ಫ್ಯೂಚರ್ ಒಳಗೆ ಕ್ಯಾಪ್ಕಟ್ ರಿಲೇಟೆಡ್ ಸುಮಾರು ವಿಡಿಯೋಸ್ ಬರ್ತಾವು. ಈಗ ಏನು ಟೂಲ್ಸ್ ಹೇಳೇನಲ್ಲ ಅದೇ ಟೂಲ್ಸ್ ಬಗ್ಗೆ ಅಡ್ವಾನ್ಸ್ ಡೀಟೇಲಾಗಿ ಹೇಳ್ತೀನಿ. ಎಕ್ಸಾಂಪಲ್ಗೆ ಕಲರ್ ರೀಡಿಂಗ್ ಅಂತ ಹೇಳಿದೆ. ಕಲರ್ ರೀಡಿಂಗ್ ಬಗ್ಗೆ, ಸಿನಿಮೆಟಿಕ್ ಕಲರ್ ರೀಡಿಂಗ್ ಮಾಡೋದು ಹೆಂಗೆ, ಆ್ಯಂಡು ವಾಯ್ಸ್ ಎನ್ಹ್ಯಾನ್ಸ್ ಮಾಡೋದು ಹೆಂಗೆ, ಈ ಥರ ಪರ್ಟಿಕ್ಯುಲರ್ ಆ ಟೂಲ್ಸ್ ಬಗ್ಗೆ ನಾನು ನೀಟಾಗಿ ವಿಡಿಯೋ ಮಾಡ್ತೀನಿ. 5 ನಿಮಿಷ 10 ನಿಮಿಷ ಎಲ್ಲ ಇತ್ತಂದ್ರೆ ನಿಮ್ಗೆ ವಿಡಿಯೋ ನೋಡೋಕೆ ಇಂಟ್ರೆಸ್ಟಿಂಗ್ ಅನಿಸ್ತೈತಿ. ನಾನು ಎಲ್ಲ ಅಡ್ವಾನ್ಸು ಇದ್ರಾಗ ಹೇಳ್ತೇನೆ ಅಂದ್ರೆ ಸತ್ತೋಗ್ಬಿಡ್ತೇನೆ. ನಾನು 3 ತಾಸು ಆತನ ವಿಡಿಯೋ ಮಾಡೋಕತ್ತು. ಆ್ಯಕ್ಚುಲಿ ನಾನು ಕಟ್ ಮಾಡಿ ಸಣ್ಣದು ಮಾಡೇನಿ ವಿಡಿಯೋ. ಅಷ್ಟೇ ರೀ, ಸಾಕು. ಇಷ್ಟಿಷ್ಟ ನೋಡ್ರಲ್ಲ. ಇವಾಗ ಎಕ್ಸ್ಪೋರ್ಟ್ ಮಾಡೋದು ಭಾಳ ಈಸಿ ಇತ್ತು ನೋಡ್ರಿ. ಲೈಫ್ ಒಳಗೆ ಎಲ್ಲದಕ್ಕಿಂತ ಈಸಿ ಕೆಲಸ ಅಂದರೆ ಎಕ್ಸ್ಪೋರ್ಟ್ ಮಾಡೋದು. ಈಗ ವಿಡಿಯೋ ಎಡಿಟ್ ಮಾಡಿರಿಪ್ಪ,
ಸಿಂಪಲ್ ಇಲ್ಲೇ ಎಕ್ಸ್ಪೋರ್ಟ್ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಆ ಎಕ್ಸ್ಪೋರ್ಟ್ ಇಂದ ಫೈಲ್ಗೆ ಏನಾರ ಬೇರೆ ಹೆಸರು ಕೊಡ್ಬೋದು. ಈಗ ನಾನು ರೀಲ್ಸ್ ಅಂತ ಕೊಡ್ತೇನೆ ಆ್ಯಂಡ್ ಎಕ್ಸ್ಪೋರ್ಟ್ ಟು ಇದು ಎಲ್ಲಿ ಸೇವ್ ಆಗ್ಬೇಕು ಅಂದು ಇದನ್ನ ಕ್ಲಿಕ್ ಮಾಡಿ ನನಗೆ ಡೌನ್ಲೋಡ್ ಒಳಗೆ ಸೇವ್ ಆಗಲಿ. ಸೊ ಈ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊತೀನಿ. ಈಗ ಇನ್ಸ್ಟಾಗ್ರಾಮ್ ಒಳಗೆ ಏನಾರ ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಿ ಅಂದ್ರೆ ನಿಮ್ದು ಒರಿಜಿನಲ್ ವಿಡಿಯೋದ ಫಾರ್ಮೆಟ್ ಏನೈತಲ್ಲ, ಈಗ ನಮ್ದು ಒರಿಜಿನಲ್ ವಿಡಿಯೋದ ಫಾರ್ಮೆಟು 4K ಐತಿ. ಸೊ ನಾನು 4K ಸೆಲೆಕ್ಟ್ ಮಾಡ್ಕೊತೀನಿ ಆ್ಯಂಡ್ ಬಿಟ್ರೇಟು ರೆಕಮೆಂಡೆಡ್ ಹೈಯರು ಇದ್ರೊಳಗೆ ಈ ಥರ ಐತಿ. ಸೊ ಇಲ್ಲೇ ರೆಕಮೆಂಡೆಡ್ ಸೆಲೆಕ್ಟ್ ಮಾಡಿರಿ ಆ್ಯಂಡ್ ನೆಕ್ಸ್ಟ್ ಕೋಡೆಕೋ ಇದು ಆ್ಯಕ್ಚುಲಿ H.264 ಇರಲಿ, ಇದನ್ನು ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ. ಫಾರ್ಮೇಟು MP4 ಇರಲಿ. ಫ್ರೇಮ್ ರೇಟು ನಿಮ್ದು ಒರಿಜಿನಲ್ ವಿಡಿಯೋದು ಏನು ಫ್ರೇಮ್ ರೇಟ್ ಇರ್ತೈತಲ್ಲ ಅದೇ ಫ್ರೇಮ್ ರೇಟ್ ಇಡ್ರಿ. ನಮ್ದು ಒರಿಜಿನಲ್ ವಿಡಿಯೋದ ಫ್ರೇಮ್ ರೇಟು 25 FPS. ಸೊ ನಾನು 25 FPS ಇಡ್ತೀನಿ. ಆಡಿಯೋನು ವಿಡಿಯೋನು ಏನು ಮುಟ್ಟಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಇಲ್ಲೇ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಆ ವಿಡಿಯೋ ಡೈರೆಕ್ಟಾಗಿ ನಿಮ್ಮ ಗ್ಯಾಲರಿ ಒಳಗೆ ಸೇವ್ ಆಗತಿ. ಮಸ್ತ್ ಅಲ್ಲ? ಸೊ ಇದು ಕಂಪ್ಲೀಟ್ ಕ್ಯಾಪ್ಕಟ್ ಬಿಗ್ನರ್ ಟ್ಯುಟೋರಿಯಲ್ಲು. ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಸೊ ಕಮೆಂಟ್ ಮಾಡಿರಿ. ಈ ವಿಡಿಯೋ ಒಳಗೆ ಏನಾರ ಡೌಟ್ಸ್ ಇದ್ರೆ ಅದನ್ನು ಕೂಡ ಕಮೆಂಟ್ ಒಳಗೆ ತಿಳಿಸ್ರಿ. ನಿಮ್ಗೆ ಏನಾರ ಯಾವ್ದಾರ ಟಾಪಿಕ್ ಮೇಲೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿರಿ. ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿ ಹೊಸ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಒಂದ್ಸತಿ ಈಗ ಸಾಫ್ಟ್ವೇರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೇನಲ್ಲ, ಒಂದ್ಸತಿ ನಿಮ್ಮ PC ಒಳಗೆ ಇನ್ಸ್ಟಾಲ್ ಮಾಡ್ಕೊಂಡು ಒಂದ್ಸತಿ ಟ್ರೈ ಮಾಡ್ರಿ. ಎಲ್ಲ ಟೂಲ್ಸ್ನು ಟ್ರೈ ಮಾಡ್ರಿ, ಎಕ್ಸ್ಪೆರಿಮೆಂಟ್ ಮಾಡ್ರಿ. ಯಾವ ಟೂಲ್ ಏನು ಕೆಲಸ ಮಾಡ್ತೈತಿ ಎಲ್ಲ ನೀವು ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ಬಿಡ್ತೈತೆ. ಆ್ಯಂಡ್ ದೆನ್ ಬೇಸಿಕ್ ಆಗಿ ಒಂದು ಎಡಿಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ. ಆಮೇಲೆ ಹೋಗ್ತಾ ಹೋಗ್ತಾ ಪ್ರೋ ಆಗ್ಬಿಡ್ತೀರಿ ಅಷ್ಟೇ ಅಲ್ಲ. ಸೊ ಇದಿಷ್ಟು ಈ ವಿಡಿಯೋ ಒಳಗೆ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲರಿಗೂ ಟಾಟಾ, ಬಾಯ್.